ವಾರ್ರೆ ವಾ ಪೈಲ್ವಾನ್ ಪಾಂಡು, ಹೊಸ ಅಂಗಿ ಹೊಸ ಲುಂಗಿ, ಆ ಕ್ಯಾ ಚೀಜ್ ಹೈ? ಚೀಜ್ ಅಲ್ಲ ಮಗನ, ಇದು ಪೈಲ್ವಾನ್ ಪಾಂಡು ಕಾ ಪೋಸ್ ಹೈ. ಕುಸ್ತಿಗೆ ಹೋಗಿದ್ದಿಲ್ಲ, ಏನಾತ? ಏ ಅನಾಹುತ ಕುಸ್ತಿ ಅಳಾದ. ಅಂತ ಕುಸ್ತಿ ನೀ ಹಿಂದೂ ಆಗಂಗಿಲ್ಲ, ಇನ್ ಮುಂದೂ ಆಗಂಗಿಲ್ಲ. ಆ ನಮ್ನಿ ಆತ. ಕೇಳ್ತೇನು ಮಳ್ಳ, ಈ ಪಾಂಡೆಗಾವ್ ಪೈಲ್ವಾನ್ ಪಾಂಡು ಕುಸ್ತಿಗೆ ಬರ್ತಾನತ್ ಎಲ್ಲಾ ಕಡೆ ಜಾಹೀರಾತ್ ಬಿಟ್ಟಿದ್ರ. ಸುತ್ತ 10 ಹಳ್ಳಿ ಮಂದಿ ಕೂಡಿತ್ತ. ದೊಡ್ಡಲ್ಲಿ ಕಮ್ಮಿ ಅಂದ್ರು 40-50,000 ಮಂದಿ ಇತ್ತ. ಬಾಳ ಆತಪ್ಪ. ಚಡ್ಡಿ ಹಾಕಿ ಸೊಡ್ಡು ಹೊಡೆದ್ರ ಕುಸ್ತಿ ಪಳ್ಯಾಗ ಎಲ್ಲಾರು ಭೂಕಂಪ ಅಂತ ತಿಳ್ಕೊಂಡಿದ್ರು. ಏನು ಬಂದು ಪಳ್ಯಾಗ ನಿಂತ ಕಾಲ್ ಕೆದರ್ಲಕತ್ತಿನಲ್ಲ, ಎಲ್ಲಾರು ಕೂಗ್ ಹೊಡಿದ. ಯಾಕ ನೀ ಯಾಕೆ ಕಾಲ್ ಕೆದರ್ಲಾಕತ್ತಿದ್ದೆ? ಸೊಕ್ಕಟ್ಟ ಚಡ್ಡಿ ಹಾಕಿ ಪಳ್ಯಾಗ ಹೋದ್ನಿ ಅಂದ್ರ ಎಲ್ಲಿ ಸೊಕ್ಕ ಬರ್ತೈತೋ ಏನೋ. 4 ಕುಣಿ ಮಣ್ಣು ಒಗದಟ್ಟು ಕಾಲ್ ಕೆದರಿದಾಗ ಜೀವ ಸಮಾಧಾನ ಆಕೈತಿ. ಹೋಗ್ಲಿ, ನಿನ್ನ ಜೋಡಿ ಯಾರ್ದು ಹಾಕಿದ್ರು ಕುಸ್ತಿ? ದಿಂಡೂರ್ ದುಂಡ್ಯ. ಅವನು ಆ ಭಾಗದಾಗ ನನ್ನಂಗ ಒಳ್ಳೆ ಬಾರಿ ಬೆಳೆದ ಮಗ. 10 ಇಬ್ಬರಿಗೆ ಕಣಿಪಿಣಿ ಕುಸ್ತಿ ರಂಗ್ಯ. ಕೂಡಿದ ಜನ ಉಸಿರು ಗಟ್ಟಿ ಹಿಡಿದು ನೋಡ್ತಿತ್ತ. ಕುಸ್ತಿ ಮುಗಿದ ಕೂಡ್ಲೆ ಊರ್ ತುಂಬಾ ಮೆರವಣಿಗೆ ಮಾಡ್ಬೇಕತ್ತ. ಪೆಂಡಬಾಜಿ, ಹಲಿಗಿ ಮದಾಲಿಸಿ, ಕರಡಿ ಮ್ಯಾಳ, ಪ್ಯಾಂಜಿ ಸಟ್ಟ ಎಲ್ಲಾ ಸಜ್ಜು ಮಾಡಿದ್ರ. ಅನಾಹುತ ಕುಸ್ತಿ ಹೇಳ್ರಂಗೆ ಅದ. ದೊಡ್ಡ ಹವಾ ಆತಪ್ಪ ನಿಂದು. ಏನಾಗ್ಲಿ ನಿನ್ನಿಂದ ನಮ್ಮೂರ್ ಕಿರ್ಕಿರೆ ಬತ್ತಳ. ಇನ್ನ ಕೀರ್ತಿ ತರ್ತೀನಿ. ಈಗೇನಾಗೈತಿ? ಅಂತೂ ಮೆರವಣಿಗೆ ಮಾಡಿಸ್ಕೊಂಡ ಬಂದೆ. ಮೆರವಣಿಗೆ ಮಾಡಿಸ್ಕೊಂಡ ಬರ್ತೀನಿ ಬಾ. ಅವನು ಏನ್ ಮಾಡೋದ, ಮೆರವಣಿಗೆನ ನನ್ನ ಮೋಸ ಮಾಡಿತು. ಯಾಕೋ, ಏನಾತು? ಕುಸ್ತೆರೆ ಜೋರ್ ನಡೆದಿತ್ತ. ನನ್ನ ತಲೆಯಾಗರೆ ಬರೇ ಮೆರವಣಿಗೆನ ಓಡಾಡ್ತಿತ್ತ. ಹೌದು, ಮತ್ತ ಕುಸ್ತಿಯರೆ ಒಗದಂಗಾಗಿತ್ತು, ಮೆರವಣಿಗೆರೆ ಊರಾಗ ಹೊಂಟಿತ್ತ. ಮಂದಿರೆ ಜೈಕಾರ ಹಾಕ್ತಿತ್ತು, ನನಗರೆ ಹುರುಪ್ ಹೆಚ್ಚಾಗಿತ್ತ. ಎಲ್ಲಾರಿಗೆ ಕೈ ಮುಗಿಬೇಕತ್ತೇನ್ 2 ಕೈ ಮ್ಯಾಲ ಎತ್ತಿನ್ಲ. ಅವ ಯಾವ ನನ್ ಕೂಡ ಹಿಡ್ದಾವ. ಅವ್ಯಾಕ ಕೇಳ್ಯಾನು? ಏನ್ ಮಾಡಿದ್ರು? ಏಕಲಂಗಿ ಡಾವ್ ಹಾಕಿ ಹೊಡೆದ್ ಬಿಟ್ರಂಗೆ. ಬೆನ್ನಾಗ ಸುರಂಗದ ಹಾರಿ ಬಡ್ದಂಗಾಗಿತ್ತ. ಕಣ್ಣು ತೆರೆದ್ ನೋಡ್ತನು, ಮುಗುಲ್ ಹೊಚ್ಕೊಂಡ್ ಮಕ್ಕೊಂಡಂಗಾಗಿತ್ತು. ಆಗುದಲ್ಲ ಮತ್ ಬಿದ್ದಿಂದ. ಎದ್ದು ನೋಡ್ತನ್ರಂಗ್ಯ, ಕುಸ್ತಿ ಪಳ್ಯಾಗ ಒಬ್ರು ಇದ್ದಿದ್ದಿಲ್ಲ. ನನ್ನ ಅಂಗಿ ಪಾಯ್ಸಮ ಅಡ್ಡ ಉಳ್ದಿದ್ದು. ಟೊಪಿಗೆ ಒಂದು ಗಾಳಿಗೆ ಹಾರಿ ಎಲ್ಲಿ ಹೋಗಿತ್ತೋ ಏನೋ. ಅರ್ಬಿ ಉಟ್ಕೊಂಡು ಊರ್ ಹಿರಿಯರಿಗೆ ಭೇಟಿಯಾಗಿ ಬಸ್ ಚಾರ್ಜ್ ಇಸ್ಕೊಂಡ್ ಬರ್ಬೇಕತ್ತೆ. ಊರಾಗ ಬರ್ತನು ಫುಲ್ ಮೆರವಣಿಗೆ. ಯಾರ್ದ? ಅವಂದಂದ್ರೆ ನನಗೇನ್ ಮುಗುಲ್ ತೋರ್ಸಿದ್ಲ ಆ ಹಡ್ಸಿ ಮಗಂದು. ಅವನ ರಂಗ್ಯ ಅದನ್ನೆಲ್ಲಾ ನೋಡಿ ನಾನು ಹೊಟ್ಟ್ಯಾಗ ಬೆಂಕಿ ಬಿದ್ದಂಗ ಆತ. ಆಗುದಲ್ಲ ಮತ್ತ. ನಾ ಏನ್ ಅವ್ರನ್ನ ಬಸ್ ಚಾರ್ಜ್ ಕೇಳಲಿಲ್ಲ, ಅವ್ರಿಗೆ ಮಾರಿನೂ ತೋರ್ಸ್ಲಿಲ್ಲ. ಮತ್ತ ಊರಿಗೆ ಹೆಂಗ ಬಂದ್ಯೋ? ಹೇಳುತ್ತನಾರೇ ಕೇಳಲ್ಲ. ನಡ್ಕೋತ ಬೆಳಗಾವ್ ತನ ಬನ್ಯ. ಬೆಳಗಾವ್ದಾಗ ನಮ್ಮ ಮಣಿಪಾಲ್ ಟೂರ್ ಅಂಡ್ ಟ್ರಾವೆಲ್ಸ್ ಮಾವೀರ್ ಮಾಮ ಅದನ್ಲ. ಜಕ್ನೂರ್ ಮಾವೀರ್ ಮಾಮ. ಅವ ಏನ್ ನಾನ್ ನೋಡಿದ್ಲ, ಆಹಾ ಏನಪ್ಪಾ ಪೈಲ್ವಾನ ಹಿಂಗ್ ಬಂದಿದ್ದಿ ಅಂದ. ಹೌದು, ಪೈಲ್ವಾನ್ ಅಂದ್ರ ಬಾಳ ಪ್ರೀತಿ ಅವಂಗ. ಕುಸ್ತಿ ಹೋಗಿ ಹೇಳ ಮಾಮ, ಒಟ್ಟ ನಾನು ಕೂಡ ಗಡಿನ ಯಾವ ಹೇಳಲಿಲ್ಲ ತನ್ನಿ ತಿಳ್ಕೊಂಡಿರ್ಬೇಕ. ಅವ ಶಿಸ್ತಗೆ ಊಟ ಮಾಡಿಸಿ ಬಸ್ ಚಾರ್ಜ್ ಕೊಟ್ಟ ಆರಾಮ್ ಬಂದ್ ಬಿಟ್ಟಿನ್ರಂಗೆ. ಅಂತೂ ಭೂಮಿ ಬಲ ಬಾಳ ಐತಪ್ಪ ನಿನಗೂ. ನಡಿದ ಹಳ್ಳೆ ಜೋಲಿ ಯಾರ ಕೈ ಅಂದು? ಜೋಲಿ ನಿನ್ನ ಕೈಯಾಗಿರ್ಲಿಕ್ಕ ಕುಸ್ತಿಯರೇ ಯಾಕೆ ಹಿಡಿದಪ್ಪ? ಇಟ್ಟ ಕೈಗೇನು ಮುಗಿತನ್ಲೆ. ಇನ್ನ ಮುಂದದಾವ್ ದೊಡ್ಡ ಕುಸ್ತಿ. ನಾನು ಒಂದಿಲ್ಲ ಒಂದು ದಿನ ನಮ್ಮ ಭಾರತದ ಇತಿಹಾಸ ಪುಟದೊಳಗ ನನ್ನ ಹೆಸರು ಉಳಿಯುವಂಗ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಪೈಲ್ವಾನ್ ಪಾಂಡುನ ಅಲ್ಲ. ಪಾಂಡ್ಯ, ಏನ ಇದ್ರು ಅದನ್ನ ನೀಗಿಸ್ತನೂ ಗಂಡಸ್ತನ ಇದ್ರ ಆ ಕೆಲ್ಸಕ್ಕೆ ಕೈ ಹಾಕಬೇಕ. ನೀಗಿಲ್ಲ ಅಂದ್ರ ಸುಮ್ ಬಿಟ್ಟು ಬಿಡ್ಬೇಕ. ಯಾಕೆ ಸುಳ್ಳ ನಿಮ್ಮ ಅಪ್ಪನ ಆಸ್ತಿ ಅಳಗಾಲ ಹಸ್ತಿ? ರಂಗ್ಯ, ಏನೇ ಅಳಗಾಲ ಮಾಡಿದ್ರು ನಾವು ಹೊಟ್ಟಿಗೆ ತಿಂದ ಶಕ್ತಿ ಗಳಿಸೋದಕ್ಕ ಮತ್ ಮೈ ಬೆಳೆಸೋದಕ್ಕ, ಪಾದಲ್ಲೆಲ್ಲ ಬೀಳುದಕ್ಕ. ಮಂಗ್ಯ, ಪಾಂಡ್ಯ, ನೀ ಏನ ತಿಂದ ಶಕ್ತಿ ಗಳಿಸಿದ್ರು ನಮ್ಮ ಅಡಾಳಟ್ಟಿ ರತ್ನಕುಮಾರ ಪೈಲ್ವಾನ್ ರಂಗ ಕರ್ನಾಟಕದ ರತ್ನ, ಏಕಲವ್ಯ, ಕರ್ನಾಟಕದ ಕೇಸರಿ, ಕರ್ನಾಟಕದ ಕಂಠೀರವ, ಅಖಿಲ ಭಾರತ ಕೆಂಪೇಗೌಡ ಕೇಸರಿ, ಬೆಳಗಾವಿ ಮಹಾಪೌರ ಕೇಸರಿ ಪ್ರಶಸ್ತಿ ಪಡೆದ, 100 ಬಂಗಾರ ಪದಕ, ಬೆಳ್ಳಿ ಗದ ಗೆದ್ದ ನಮ್ಮ ಅಡಾಳಟ್ಟಿ ರತ್ನಕುಮಾರ ಪೈಲ್ವಾನ್ ರಂಗ ನೀ ಗೆದಿಯುವುದು ಆಟ್ರಾಗ ಐತಿ. ನಾನು ಅಟ್ಟು ಬಿರುದು ಪಡಿಬೇಕಂತ ಇದಕ್ಕೆ ಗಂಟು ಬಿದ್ದನು ಮಗನ. ಸುಮ್ಮ ನನ್ನ ಮಾತು ಕೇಳಿದ್ರೆ ನೀ ಕುಸ್ತಿ ಬಿಟ್ಟು ಅವ 4 ಎಮ್ಮಿ ಕಮ್ಮಗ ಮೇಸಿ ಹಾಲು ಹಿಂಡಿ ಡೇರೆಕ್ ಹಾಕಿದ್ರೆ 4 ದುಡ್ಡಲ್ಲೇ ಬರ್ತಾವ. ಅದ ನಾಳೆ ನಿನ್ನ ಸಂಸಾರ, ಹೆಂಡತಿ, ಮಕ್ಕಳಿಗೆ ಆಧಾರ ಆಕೈತಿವ. ರಂಗ್ಯ, ಹೆಂಡ್ರು ಮಕ್ಕಳು ದುಡ್ಡು ಗಳಿಸೋದು ಸಂಸಾರ ಮುಂದಿದ್ದ ಇರ್ತೈತಿ. ಈ ವಯಸ್ಸಾದ್ರ ಸಿಗತೈತಿ ಮಗನ. ಮೊದಲು ಜಗತ್ನ್ಯಾಗ ಹೆಸರು ಗಳಿಸ್ಬೇಕು. ಗಳಸಪ್ಪ. ಅಟ್ಟು ನಿನಗ ಅದ್ರ ಬಗ್ಗೆ ದಿಮಾಕ್ ಇತ್ತಂದ್ರ ನಾ ಯಾಕೆ ಬ್ಯಾಡಲ್ಲಿ? ಅಟ್ಟು ಪವರ್ ಇಲ್ಲ ಇದಕ್ಕೆ ಗಂಟು ಬಿದ್ದನ ತಿಳಿದಿ ಅನ್ಲೇ. ನಾಳೆ ನೋಡಿ ಪಡಸಲ್ಗಿ ಹನುಮಪ್ಪನ ಹೋಗ್ಳ್ಯಾ ಕುಸ್ತಿ ಅದಾವ. ಕಣ್ಣು ಮುಚ್ಚಿಕಿ ಡಾವ್ ಹಾಕಿ ಹೊಡೆದ್ರ ಗಡಿ ಚಿತ್ತ ಮೇಲಾಗ್ಬೇಕು. ಕಣ್ಣು ಮುಚ್ಚಿಕಿ ಡಾವ್ ಎಂತಲ್ವ? ಕಣ್ಣಾಗ ಮಣ್ಣು ಹೋಗಿದ್ದು.
ಒಂದಿಟ್ಟು ಸೂಸ್ ಮಣ್ಣು ಮುಟ್ಯಾಗ ಹಿಡ್ಕೊಳ್ಳೋದ ಹಾ ಗಡಿ ಏನ್ ಕೈ ಕುಡ್ಸ್ಲಾಕ್ ಬರ್ತೈತ್ಲ ಹಾ ಪಟ್ನ ಕಣ್ಣಾಗ ಹೋಗೋದು ಗಪ್ಪನ ಸುಡುಗಾಲಿಗೆ ಹಾದು ಕೆಡಿವಿ ಒಡ್ಕೋ ತಿರ್ಗ ಕೊಡೋದು ಅಂತ ಹೋಗ್ಬಿಡುದು. ಅಂತೂ ಡಾವ್ ಚಲೋ ಅದಾವಪ್ಪ. ರಂಗ ಯಾರಕ್ಕಿ ನನ್ನ ಕರಿಲಾಕತ್ತಾಳು? ವಿಠಲ ಆಮೇಲೆ ಇಲ್ಲಿ ರಂಗ ಮತ್ತೆ ಕರಿಲಾಕತ್ತಾಳ ನನ್ನ. ಪಾಂಡುರಂಗ ಇಬ್ಬರನ್ನು ಕೂಡ ಕರಿಯಾಕತ್ತಾಳಾಕಿ. ಎಲ್ಲಿ ಮರೆಯಾದೆ ನಾವ್ಯಾಕ್ ಮರೆಯಾಗುನು? ಪಾಂಡುರಂಗ ಬಾಳ ಪ್ರೀತಿಲ ಕರಿಲಾಕತ್ತಾಳಪ್ಪ. ಏಕೆ ದೂರಾದೆ ನಾವ್ಯಾಕ್ ದೂರಾಗುನು? ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಭಕ್ತಿಗೀತೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ಏ ಹಾಡ್ಲಾಕತ್ತಾಳ ಅಳಾಕಿ. ವಾವ್ 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 ವಾಹ್, ಕ್ಯಾ ಮಾಲ್ ಹೈ ಕ್ಯಾ ಗೋಲ್ ಹೈ, ಕ್ಯಾ ಲಾಲ್ ಹೈ ಕ್ಯಾ ಬಾಲ್ ಹೈ. ರಂಗ್ಯಾ ಯಾಕಪ್ಪ ಮಂಗ್ಯ? ಏನೋ ಇದು ಭಕ್ತಿಗೀತೆ. ಈಕಿ ಭಕ್ತಿಗೀತೆ ಕೇಳಿ 4 ಎಮ್ಮಿ ಹಾಲು ಕುಡಿದ ಶಕ್ತಿ ಎಲ್ಲ ಕಳೆದು ಹೋದಂಗಾತನು. ಈಕಿಗೆ ಹಲ್ಲುಗಡ್ಡಿಗೆ ಡಾ ಕಡಿಲನು. ಅಲ್ಲಗಡಿಕೆ ಡಾವ್ ಅಂದ್ರ ದುಬ್ಬ ಕಡಿದು. ಹೇ ಅದ್ನೇನ್ ಮಾಡ್ತಿ? ಹಂಗಾದ್ರೆ ಡುಬ್ಬನೆಕ್ಕಿ ಡಾವ್ರೆ ಹಾಕ್ಲೇನು? ದುಬ್ಬನೆಕ್ಕಿ ಡಾವ್ ಅಂದ್ರೆ ಅಂತದು. ಏ ಆ ಡಾವ ಬರೇ ಬಸ್ನ್ಯಾಗ ಅಟ್ಟ ಹೆಚ್ಚು ಉಪಯೋಗ ಮಾಡ್ತಾನ. ಡುಬ್ಬನೆಕ್ಕಿ ಡಾವ್ ಅಂದ್ರೆ ಯಾವ ಪೈಲ್ವಾನ್ರಿಗೆ ಗೊತ್ತಿಲ್ಲ. ಇಡೀ ಇಂಡಿಯಾದಾಗ ನಾನು ಒಬ್ಬಗ್ ಗೊತ್ತೈತಿ. ಯಾರಿಗಾರ ಹೇಳಿ ಮತ್ ನೀ ಇಲ್ಲಳ ಒಟ್ಟ ಮೈ ಮುಟ್ಟಂಗಿಲ್ಲ, ಕೈ ಮುಟ್ಟಂಗಿಲ್ಲ, ಬರೇ ಹಿಂದ್ ನಿಂತ್ ಹಾಕಿ ಬಿಡುದು ಆ ಡಾವ್. ಅದಂತದು ಡುಬ್ಬ ನೆಕ್ಕುದು. ಮಳ್ಳ ಹಳೆ ಮಳ್ಳ ಹೋಗ. ಯಾರ್ ಕಡೆ ಬಡಿಸ್ಕೊಂಡು ಹಾದಿ? ಇಲ್ಲೋ ಈಕಿನ್ನು ನೋಡಿದ್ರೆ ನನಗೆ ಒಟ್ಟು ಯಾವ ಡಾವ್ ಹಾಕಿದ್ರು ಕಮ್ಮಿ ಅನಿಸ್ತತಿ. ರಂಗ್ಯ ಏನಿಕ್ಕಿ ಡುಬ್ಬ, ಏನಿಕ್ಕಿ ಮೊಳಕಾಲ, ಏನಿಕ್ಕಿ ಮೊಳಕಯ್ಯ, ಏನಿಕ್ಕಿ ಕಿವಿ, ಏನಿವಳಿ ಹೆಡಕ, ಏನಿಕ್ಕಿ ಹಿಂಬಡ, ಏನಿಕ್ಕಿ ಪಿಂಡ್ರಿ, ಏನಿಕ್ಕಿ ಸೊಂಡ್ರಿ. ರಂಗ್ಯ ಈಕಿನೂ ಕುಸ್ತಿ ಹಿಡ್ಯಾಂಗ್ ಕಾಣ್ತಾಳು. ಮಳ್ಳ ಆಕೇನ್ ಕುಸ್ತಿ ಹಿಡಿತಾಳಲ್ಲೇ? ಇಲ್ಲೋ ಕಿವಿಯದು ಗಂಟು ಗಂಟಾಗ್ಯಾವ. ರಂಗ್ಯ ಹಾ ಈಕಿ ನಾನು ಕೂಡ ಹಿಡಿತಾಳ ಕೇಳು. ಏನು ಕುಸ್ತಿಯೋ ಕುಸ್ತಿ. ಮಳ್ಳ ಯಾರ ಕಡೆ ಒದಿಸ್ಕೊಂಡು ಹಾದಿ? ಆಕೇನ್ ಕುಸ್ತಿ ಹಿಡಿತಾಳಲ್ಲೇ ಮಂಗ್ಯ? ಕಡಿಕಾಕಿ ಊರ ಯಾವ್ದತ್ ಕೇಳು. ಒಟ್ಟು ನನ್ಗಾಕಿ ನೋಡಿ ತಲಿ ಕೆಟ್ಟಂಗಾಗೈತಿ. ಮತ್ತ ಕುಸ್ತಿ? ಕುಸ್ತಿ ಸಾಕಿನ್ ಜಗತ್ನಾಗಿಂತ ಚೆಲುವಾರಿ ಇರ್ತಾರಂತಿದ್ರ ನಾ ಕುಸ್ತಿ ತಿರಿನ ಕೆಡ್ಸ್ಕೊತಿದ್ದಿಲ್ಲ. ರಂಗ್ಯ ಹಾ ಏನು ಮಾಲು, ಈ ಮಾಲು ನೋಡಿ ನಾನು ಕಾಲ್ ತರ್ 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 ಮಾಡಾಕ್ಯಾವ. ಪಟ್ನಾಕಿ ಊರ್ ಅವ್ರು ಕೇಳು. ಅಂದ್ರ ನನ್ನ ಕೇಳಾಕ್ ಹಚ್ಚಿ ಕೈಲಿ ಒದಿಸ್ಬೇಕತ್ ಮಾಡಿ. ಮುಂದ್ಯಾಕ ಓದಿತಾಳ ಸುಮ್ಮ ಕೇಳಿ. ಯಾಕ ನೀನ ಕೇಳಲ್ಲ? ನಾ ಬ್ಯಾಡ, ಯಾಕಂದ್ರ ನಾ ಪೈಲ್ವಾನದು. ಹಾ ಅದಕ್ಕ ನೀ ಕೇಳ. 4 ಮಂದಿ ಕೂಡಿ ಗ್ವಾಳೆ ಆಗಿ ಒದ್ರು ಒಟ್ಟಿಸ್ಕೊಳ್ಳುವಂತ ಶಕ್ತಿ ಐತಿ. ಯಾಕಂದ್ರೆ ನೀ ಪೈಲ್ವಾನದಿ. ಏ ರಂಗ್ಯ ನನಗ್ ಹೆಂಗಸರನ್ನ ಮಾತಾಡ್ಸೋದು ಗೊತ್ತಿಲ್ಲ. ಆದ್ರ ಮೂಕ್ಲಿ ಹೋಗಿ ಕೂಡ ಕುಸ್ತಿ ಹಿಡಿ ಅಂದ್ರೆ ಹಿಡಿತನ. ಕರೆ ಮಾತಾಡ್ಸೋದು ನೀನ. ಅಲ್ಲಿಪ್ಪ ನನಗ್ ನಾಚಿಕ್ ಬರ್ತೈತಿ. ಏ ನಾಚ್ಲಕ್ ನೀನ್ ಹೆಂಗಸನ ಮಗನ. ಏನ್ ರಂಗ್ಯ ದೋಸ್ತಾಗಿ ನನಗೆ ಹೆಲ್ಪ್ ಮಾಡಂಗಿಲ್ಲನ? ನಿನಗ್ ಹೆಲ್ಪ್ ಮಾಡೋದ್ರಾಗ ಎಲ್ಲಾರು ಗ್ವಾಳೆ ಆಗಿ ನನಗೆ ಸೆಲ್ಫ್ ಸರ್ವಿಸ್ ಮಾಡಬಾರ್ದು. ಇಲ್ಲಳ ಎಷ್ಟ್ ಅನ್ಸ್ತಿ? ನಾ ಅದನ್ನ ಪೈಲ್ವಾನ. ಯಾವ ಬರ್ತಾನ ಬರ್ಲಿ, ಪಳ್ಳ ಮುರುಕಿ ಡಾವ ಹೊಡ್ತಾ ಹೊಡ್ತಾರ ಗಡಿ ಹಾನಗತೆ ಹೊಳ್ಳಿ ಬೀಳ್ಬೇಕು. ಗಪ್ ಹಂಗಾರ ಏನತ್ ಕೇಳಿ? ನೀ ಯಾವ್ರಕ್ಕಿ ಇಲ್ಲಿ ಯಾಕೆ ಬಂದಿ ಅಂತ ಕೇಳ. ಹಿಂಗ ಕೇಳಿದ್ರ ಆಕಿ ಗ್ಯಾರಂಟಿ ನಮಗ್ ಚಂಪಾಕಲಿ ಡಾವ್ ಹಾಕಿ ಹೊಡಿತಾಳ. ಚಂಪಾಕಲಿ ಅಂದ್ರೆ ಯಾವ್ದು? ಚಪ್ಪಲ್ಲೇ ಹೊಡಸ್ಕೊಳ್ಳೋದು. ಏ ಹಂಗಾದ್ರ ಆ ಡಾವ್ ನನಗಿಂತ ಬಿರ್ಸಾತ್. ಮತ್ತ ಹೆಂಗ ಕೇಳುದು? ಇರುಕಳಿದನ ಹೆಂಗ ತುರುಸಿ ರಂಬಿಸಿ ಹಿಂಡ್ತಾರಲ್ಲ ಹಂಗ ರಂಬಿಸಿ ಕೆಲಸ ಮಾಡ್ಕೋಬೇಕ. ನೀ ಹೆಂಗ ತುರಿಸ್ತಿ ತುರ್ಸ, ಒಟ್ಟು ನನಗಾಕಿನ್ ಹೂ ಅನಸ. ಏ ಪಟ್ನ ಕೇಳು, ಆಸಾಮ್ ಹೋಗಂಗ್ ಕಾಣ್ತತಿ. ಗಪ್ಪ ಹಂಗಾರ ಮೊದಲು ಹಾಡಿದಂಗ ಮಾಡಿ ಅಡಸಾಟಿ ತಿಳ್ಕೊತಾನ. ಹೆಂಗ್ ತಿಳ್ಕೊತಿ ತಿಳ್ಕೊ. ಯಾರಿವಳು ಯಾರಿವಳು ನಮ್ಮೂರಿಗೆ ಬಂದವಳು, ತುಂಬಿದೆದೆಯ ತುಳುಕಿ ನಡುವು ಬಳುಕಿ ಬಳುಕಿ ನಡೆಯುವಳು, ಬೆನ್ನ ಮೇಲೆ ಜಾರಿ ಬಿದ್ದ ರೇಷ್ಮೆ ಜಡೆಯೋ, ಕ್ಯಾದಿಗಿ ಹೊಡೆಯೋ ನಾಗರ ಹೆಡೆಯೋ, ಬೆನ್ನ ಮೇಲೆ ಜಾರಿ ಬಿದ್ದ ರೇಷ್ಮೆ ಜಡೆಯೋ, ಕ್ಯಾದಿಗಿ ಹೊಡೆಯೋ ನಾಗರ ಹೆಡೆಯೋ. ಯಾರಿವಳು ಯಾರಿವಳು ನಮ್ಮೂರಿಗೆ ಬಂದವಳು, ತುಂಬಿದೆದೆಯ ತುಳುಕಿ ನಡುವು ಬಳುಕಿ ಬಳುಕಿ ನಡೆಯುವಳು,
ದಯಮಾಡಿ ಹೇಳಿ ಹೋಗ ಯಾರೆ ನೀನು ಸುಂದರಿ, ಯಾರೇ ನೀನು ಸುಂದರಿ, ಇಲ್ಯಾಕ ಬಂದು ನಿಂತು ಕೊಡುವೆ ನಮಗೆ ತೊಂದರಿ, ಕೊಡುವೆ ನಮಗೆ ತೊಂದರಿ. ಊರಿಗೆ ನಮ್ಮೂರಿಗೆ ನೀ ಯಾಕೆ ಬಂದೆ ಹೇಳೆ ಮೋಹಿನಿ, ಹೇಳ ಬಿಡಬೇಡ ನಿನ್ನ ನೋಡಿ ನಮ್ಮ ತೆಲಿಯು ಗಣಿಮಿಣಿ, ಸಿಡಿಮಿಡಿ. ಎಲ್ಲಿ ಗಂಟೆ ಯಾಮಿನಿ ಕಾಡಬ್ಯಾಡ ಕಾಮಿನಿ, ಬಾರೆ ನನ್ನ ಬಾಮಿನಿ ದಾರಿ ತೋರೆ ದಾಮಿನಿ, ತೋರಿಸು ತೆರೆದು ತೋರಿಸು ಸೆರಗು ತೆರೆದು ಮಾರಿ ತೋರಿಸು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿವಳಲ್ಲ ಸಲಾಮ ಹೊಡೆಯಲ್ಲ, ಕುತಂತ್ರಿಗಳಿಗೆ ಮಂತ್ರವ ಹಾಕಿ ಯಂತ್ರವ ಕಟ್ಟುವಳು. ಏ ಹುಡುಗಿ ನಮ್ಮೂರಾಗ ನಾನೊಬ್ನೇ ಜಾಣ, ನಾನೊಬ್ನೇ ಜಾಣ, ಹುಡುಗ್ಯಾರಿಗೆ ನಾ ಅಂದ್ರ ಪಂಚ ಪ್ರಾಣ, ಕರದ ತಿನ್ನಿಸ್ತಾರ ಆಕಳ ಗಿಣ್ಣ. ಕತ್ತಲದಾಗ ಕರಿತಾರಲ್ಲ, ಹಿತ್ತಲದಾಗ ಕೊಡ್ತಾರ ಬೆಲ್ಲ, ನನಗವರ ಮ್ಯಾಲ ಮನಸ್ಸ ಇಲ್ಲ, ಜುಲುಮಿಲೆ ಜಗ್ಗಿ ಮಾಡ್ತಾರ ಕುಲ್ಲ, ನಾವಲ್ಯಂದ್ರು ಕೇಳಂಗಿಲ್ಲ, ಹುರಿ ಹೊಡೆದ ಹಿಂಡ್ತಾರ ಮೆತ್ತನಗಲ್ಲ, ನಾವಲ್ಯಂದ್ರು ಕೇಳಂಗಿಲ್ಲ, ಹುರಿ ಹೊಡೆದ ಹಿಂಡ್ತಾರ ಮೆತ್ತನಗಲ್ಲ, ನೀ ಬಂದು ನನ್ನ ತೆಲಿಯ ಕೆಡಿಸಿದೆಲ್ಲ, ನನ್ನ ಕಾಮನ ಬಿಲ್ಲ. ಹೇ ಅಂತಿಂತ ಹೆಣ್ಣು ನಾನಲ್ಲ, ಕಾಲಾಗ ಹಾಕಿನಿ ಬಟ ಚಪ್ಪಲ್ಲ, ನಾ ಅಲ್ಲ ಬಜಾರಿ ನಾ ಸಂಸ್ಕೃತ ನಾರಿ, ನಾ ಅಲ್ಲ ಬಜಾರಿ ನಾ ಸಂಸ್ಕೃತ ನಾರಿ, ನನ್ನ ಬೆನ್ನ ಹತ್ತಿ ಬಂದ್ರ ಮುರಿತೀನಿ ಹಲ್ಲ. ಅಂತಿಂತ ಹೆಣ್ಣು ನಾನಲ್ಲ, ಕಾಲಾಗ ಹಾಕಿನಿ ಬಟ ಚಪ್ಪಲ್ಲ. ಯಪ್ಪ ನಾವ್ ಅಲ್ಲೋ ಯಾಕೋ ಏನಾತು? ನೋಡಲ್ಲಿ ಕಾಲಾಗ ಬಾಟ ಚಪ್ಪಲ್ ಅದಾವತ್ತು, ಮತ್ ಚಪ್ಪಲ್ ಕಾಲಾಗ ಇರ್ತಾವು, ಇನ್ನೊಂದಿಟ್ಟ ನಿತ್ರ ಅವ್ ಕೈಯಾಗ ಬರ್ತಾವು. ನಾ ಮೊದಲ ಹೇಳಿನ್ ನಿನಗ ನಾ ಹೊಕ್ಕನಪ್ಪ ಮನಿಗೆ. ಏ ಮಳ್ಳ, ಆಕೆ ನಮಗ್ ಡೈರೆಕ್ಟ್ ಅಂದಾಳನ, ಹಾಡ್ನ್ಯಾಗ ಅಂದಾಳು. ಇಲ್ಲೋ ದೋಸ್ತ ಆಕಿ ಬಾಳ ಸಿಟ್ಟಿಗೇರಿ ನಂಗೆ ಕಾಣ್ತಾಳು. ಹಂಗಾದ್ರ ಗಪ್ನ ಒಂದ್ ಭಕ್ತಿಗೀತೆ ಚಾಲು ಮಾಡ. ಹುಡುಕದಿರು ದೇವಿ ದಾನಮ್ಮ, ಎಡವಟ್ಟ ಮಾಡಬೇಡ ಎಲ್ಲಮ್ಮ, ದುರ್ಗುಟ್ಟಿ ನೋಡಬೇಡ ದುರ್ಗಮ್ಮ, ಮಮತೆಯ ತೋರು ಮರುಗಮ್ಮ, ಕರುಣೆಯ ತೋರು ಕನಿಕರದಿಂದ ಕರೆವೆವು ಕರುಣಿಸು ಕಾಳಮ್ಮ, ಹೂವಂದರ ನೀ ಹುಲಿ ಹಾಲ ತಂದು ಹುರುಪೆದ್ದು ಕುಣಿವೆವು ಹುಲಿಗೆಮ್ಮ. ರೀ ಮಿಸ್ಟರ್, ನೀವೇನು ಮನುಷ್ಯರ ಇಲ್ಲ ಮೃಗನ? ನಾವೊಬ್ಬ ಮನುಷ್ಯಾರಿ ಒಬ್ಬ ಮೃಗಾರಿ. ಅಲ್ರಿ ಸಿಕ್ಸರ್, ಆ? ನಾವೇನ್ರಿ ಅಂದೇವನ್ರಿ ನಿಮಗ? ನಮ್ ಪಾಡಿಗೆ ನಾವ್ ಹಾಡಾಕತ್ತೇವು, ನಿಮ್ ಪಾಡಿಗೆ ನೀವ್ ಹಾಡಾಕತ್ತೀರಿ. ರೀ ಮಿಸ್ಟರ್, ಹಾಡೋರಿದ್ರೆ ನಿಮ್ ಪಾಡಿ ನೀವು ಹಾಡ್ಕೋರಿ. ಮತ್ತ ನಮ್ ಪಾಡಿಗೆ ನಾವು ಹಾಡಾಕತ್ತೀವ್ರಿ, ನಿಮ್ಮನೇಲಿ ನಾವು ಹಿಂದ ಸೋಲಾಕ್ ಬರೀ ಅತ್ ಕರ್ದೀವನ್ರಿ. ಮತ್ತೆ ನನ್ನೇ ಯಾಕೆ ದುರ್ಗುಟ್ಕೊಂಡ್ ನೋಡ್ಕೊಂಡ್ ಹಾಡ್ತೀರಿ? ಮತ್ ನೀವ್ಯಾಕ ನಮ್ಮನ್ನ ನೋಡ್ತೀರಿ? ನಾ ಏನ್ ನಿಮ್ಮನ್ ನೋಡಿನ್ರಿ? ಮತ್ ನೀವು ನಮ್ಮನ್ನು ನೋಡ್ಲಿಕ್ಕ ನಾವು ನಿಮ್ಮನ್ನ ನೋಡಿದ್ ಹೆಂಗ ಕಾಣಿಸ್ತ್ರಿ? ಅದು ಅದು ಹಾ ಅದ ನೋಡ್ರಿ, ನೀವು ನಮ್ಮನ್ನು ನೋಡಿದ್ದು ತಪ್ಪಲ್ಲ, ನಾವು ನಿಮ್ಮನ್ನು ನೋಡಿದ್ದು ತಪ್ಪಲ್ಲ. ಆದ್ರೆ ಈ ತಪ್ಪು ಯಾರ್ದಪ್ಪ ಅಂದ್ರ ಸೃಷ್ಟಿಕರ್ತಂದ. ಯಾಕಂದ್ರ ಅವನ ನಮಗ ದೃಷ್ಟಿ ಕೊಡ್ಲಾರ್ದ ಬಿಟ್ಟಿದ್ರ ನಾವು ನಿಮ್ಮನ್ನು ನೋಡ್ತಿದ್ದಿಲ್ಲ, ನೀವು ನಮ್ಮನ್ನು ನೋಡ್ತಿದ್ದಿಲ್ಲ. ಬರೇ ಒಬ್ರಿಗೊಬ್ರು ಬಂದ್ ಡಗ ಹಾದಾಡ್ತಿದ್ದೀವು. ಅದು ತೀರಾ ಸುಖ ಆಕ್ಕಿತ್ತು. ಅದಕ್ಕ ಹಿಂಗ್ ಮಾಡಿದ್ದು ಭಗವಂತನ ತಪ್ಪ್ರಿ. ಯಾಕಂದ್ರ ಎಲ್ಲಾನು ಎರಡೆರಡು ಮಾಡ್ಯಾನು, ಎಲ್ಲಾದ್ರಾಗೂ ಎರಡನೇ ಮಾಡ್ಯಾನು. ಏನಪ್ಪಾ ಅಂದ್ರ ಒಂದು ಗಂಡ ಒಂದು ಹೆಣ್ಣ, ಒಂದು ಪಾಪ ಒಂದು ಪುಣ್ಯ, ಒಂದು ಸತ್ಯ ಒಂದು ಸುಳ್ಳ, ಒಂದು ಸ್ಫುರದ್ರೂಪ ಒಂದು ಕೆಟ್ಟ ಕುರುಪ. ಅವನಲ್ಲಿ ಎಟ್ಟು ಕೆಟ್ಟ ಗುಣ ಅದಾವ ನೀವ ವಿಚಾರ ಮಾಡ್ರಿ. ಕಾಗಿ ಗೂಡಿನೊಳಗ ಕೋಗಿಲೆ ಹುಟ್ಟಿದ್ರು ಕೋಗಿಲೆಯ ಕಂಠದೊಳಗ ಇಂಪಾದ ಧ್ವನಿ ಇಟ್ಟ, ಆದ್ರ ಕಾಗಿಗೆ ಯಾಕಂತ ಕರ್ಕಶವಾದ ಸ್ವರ ಕೊಟ್ಟ. ಕೋಗಿಲೆಯ ಜನ್ಮಕ್ಕ ಕಾಗಿಯೇ ಕಾರಣ ಆದ್ರೂ ಕಾಗಿನ ಯಾರೂ ಪ್ರೀತಿಸುವುದಿಲ್ಲ. ಇದಕ್ಕೆ ಯಾರ ಕಾರಣ ಅಲ್ರಿ? ಈ ಮಾನವರನ್ನು ಸೃಷ್ಟಿಸಿದ ಮಹಾನುಭಾವ ಎಲ್ಲರಿಗೂ ಸ್ಪೇರ್ ಪಾರ್ಟ್ಸ್ ಒಂದ ನಮನಿ ಕೊಟ್ಟಾನ. ಕೈಯ ಕಾಲ, ಬಾಯಿ ಮೂಗ, ಕಿವಿ ಕಣ್ಣ, ತಲಿ ಕೂದ್ಲ. ಆದ್ರೆ ಒಬ್ರಂಗೊಬ್ರದಾರ ನೀವ ಹೇಳ್ರಿ ನೋಡುನು. ನಾವು ಹುಟ್ಟಿದ ಮ್ಯಾಲ ನಿಮ್ಮಂತ ಚಂದುಳ್ಳ ಚೆಲುವಿನ ನೋಡಿದ್ ಇವತ್ತ.
ನಿಮ್ಮಂತವ್ರ ಸೌಂದರ್ಯ ನಮ್ಮಂತವ್ರು ನೋಡಿದಾಗ ಅದಕ್ಕೊಂದು ಬೆಲೆ. ಯಾಕಂದ್ರ ಬ್ರಹ್ಮ ನಿಮ್ಮನ್ನು ತನಗಿಟ್ಕೋಬೇಕಂತ ನಿಮ್ಮನ್ನು ಸೃಷ್ಟಿಸಿ ತಪ್ಪಿ ನಿಮ್ಮನ್ನ ಈ ಭೂಮಿಗೆ ಕಳಿಸ್ಯಾನ. ಅಂದಾಗ ನಾವು ನಿಮ್ಮನ್ನು ನೋಡಿದ್ ತಪ್ಪ್ರೆ. ಆದ್ರ ನಾವು ನಿಮ್ಮನ್ನು ನೋಡಿದ್ದು ನಿಮ್ಮಲ್ಲಿರೋ ಸೌಂದರ್ಯನ ಹೊರತು ಬೇರಾವ ಭಾವನೆಯೂ ನಮ್ಮಲ್ಲಿ ಇಲ್ರಿ. ಸಾರಿ ರೀ, ಹೊರಟರಂತೆ ಕಂಡ್ರು ಒಗಟ ಬಿಡಿಸಿದಂತೆ ಮಾತನಾಡೋ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ನಾನೇನೇನೋ ಅಂದ್ಬಿಟ್ಟೆ. ನನ್ನನ್ನ ಕ್ಷಮಿಸಿ. ನೋಡ್ರಿ ಮಾಡಮ್ಮ, ಮಾಡಮ್ಮ ಅಲ್ಲೋ ಮೇಡಮ್. ಅದಡ್ಡಮ್ಮ. ನೋಡ್ರಿ, ನಾವು ನೋಡ್ಲಾಕ್ ಕೈಲಿನಂಗಿದ್ರು ಮನಸ್ಸು ಮಲ್ಲಿಗೆ ಹಂಗ್ರಿ. ಹೋಗ್ಲಿ, ನನ್ನ ಸೌಂದರ್ಯದ ಬಗ್ಗೆ ನೀವಿಷ್ಟೆಲ್ಲ ಹೇಳ್ತಿರಲ್ಲ, ನಿಮ್ಮೂರಲ್ಲಿ ನನ್ನ ಹಾಗೆ ಯಾರು ಚೆಲುವೇರೇ ಇಲ್ವಾ? ನಮ್ಮ ಕಡೆ ಹೆಣ್ಮಕ್ಳ್ರೆ ಅವ್ರು ಇದ್ರಿಗೆ ಬಂದ್ರೆ ನಾವ್ ಯಾಕಾಡ್ರೆ ಓಡಿ ಹೋಗ್ತೀವ್ರಿ. ಯಾಕೆ ಅಂದ್ರೆ ಯಾಕಾಡ್ರೆ ಕಣ್ಣ, ಯಾಕಾಡ್ರೆ ಹಲ್ಲ. ಅವ್ರ ರೂಪ ನೋಡಿದ್ರೆ ನಮಗೊಂದು ನಮೂನಿ ಭಯಾರಿ. ದುರ್ಗವ್ವ ದ್ಯಾಮವ್ವ ಇದ್ದಂಗ್ರಿ. ಏನೋ ಒಂದು ಸ್ವಲ್ಪ ಅಪ್ಪಿ ತಪ್ಪಿ ನೋಡಿದ್ರೆ ಅವ್ರದ್ದು ಹಿಡಿಲಾರ್ದ ಸಾಲ್ರಿ. ನನ್ನಂತ ಚಿಲಿವಿ ಯಾವಕ್ಕಿದಾಳ ತೆಗಿ ಬೋಸಡಿ ಅಂತ ಹೇಳಿ ಉತ್ತನ ಹೋಗ್ಲಿ ಕಂಬ ಏರಿ ಮ್ಯಾಲ ಕುಂಡಿರ್ತಾರ್ರಿ. ಅದಕ್ಕ ನಾವು ಅವ್ರ ಉಸಾಬರಿನ ಮಾಡಂಗಿಲ್ಲ, ಯಾಕಂದ್ರೆ ಮ್ಯಾಗಿಂದ ಬಿದ್ದಿಗಿದ್ದಾರತ್ತೆ. ನೀವು ತುಂಬಾ ತಮಾಷೆಯಾಗಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಹೌದು, ನೀವೇನ್ ಕೆಲಸ ಮಾಡ್ತೀರಿ? ಯಾರ್ ನಾರ್ಯ? ನನ್ನ ಹೆಸರು ಕೇಳೇ ಇಲ್ಲ ಅಂದ್ರಿ ನೀವು? ಇಲ್ರಿ. ಕರ್ನಾಟಕದಾಗ ಫೇಮಸ್ ರೀ. ನನ್ನ ಹೆಸರು ಮುದುಕರ್ನ ಹಿಡಿದ ಮಲಿ ಕುಡಿ ಮಕ್ಳು ಸಹಿತ ಗೊತ್ತೈತ್ರಿ. ಅಂದ್ರೆ ನೀವು ಫಿಲಿಂ ಸ್ಟಾರ್ ಏನ್ರಿ? ಬೆಂಕಿ ಹಚ್ಚಿರ ಆ ಟಾರ್ಗಳಿಗೆ. ಅವ್ರಿಗೆ ನನಗ ಅಜಗಜ ಅಂತಾರ. ನಾ ಆನ್ ಇದ್ದಂಗ ಅವ್ರ ಆಡಿದ್ದಂಗ. ನಮ್ದು ಏನಿದ್ರು ಮುಖಾಮುಖಿ. ಏಕಮಾರ್ 16 ತುಕುಡ. ಕಾಲಿಗೀಚಿ ದಾವ್ ಹಾಕಿ ಹೊಡ್ತಾ ಹೊಡ್ದರ ಗಡಿ ಚೆತ್ತ ಮೇಲ. ಅಂದ್ರ ನಾ ಪೈಲ್ವಾನ್ ರೀ. ನನ್ನ ಹೆಸರ್ರಿ ಪೈಲ್ವಾನ್ ಪಾಂಡೂರೆ. ಒಟ್ಟ ನಿಮ್ ಮುಂದೆ ಹೇಳ್ಬೇಕಂದ್ರ ನನ್ನ ಮೀರ್ಸುವಂತ ಗಡಿ ನಮನ ಎಲ್ಲಿ ಹುಟ್ಟಿಲ್ರಿ. ಓಹೋ, ನೀವು ಪೈಲ್ವಾನ್ರ? ಅಯ್ಯೋ, ನನಗ್ ಪೈಲ್ವಾನ್ರ ಅಂದ್ರೆ ತುಂಬಾ ಇಷ್ಟ. ರಂಗ್ಯಾ ಪಾಂಡವ್ರೆ ರೀ, ಪಾಂಡವ್ರೆ. ರತ್ನಕುಮಾರ್ ಮಠಪತಿ ಪೈಲ್ವಾನ್ರು ನಿಮಗ್ ಗೊತ್ತೇನ್ರಿ? ನಾ ಹಾಕೊಳ್ಳೋ ಚಡ್ಡಿ ಅಲ್ಲ ಅವ್ರುವರಿ. ನಾವು ಅವ್ರ ಚಡ್ಡಿ ದೋಸ್ತರ್ರಿ. ಅವ್ರು ಬರೇ ಕುಸ್ತಿಯಾಗ ಒಗಿತಿದ್ರಿ, ಇವ್ರು ಬರೇ ಅವ್ರ ಅಪೋಸಿಟ್ ರೀ. ಅಲ್ರಿ, ಅವ್ರು ನಿಮಗ್ ಪರಿಚಯ ಏನ್ರಿ? ನಾನು ಅವ್ರ ಅಭಿಮಾನಿ ರೀ. ಯಾಕ್ರಿ? ನಾ ಏನ್ ಕಮ್ಮದನ್ರಿ? ನನ್ನೂ 365 ಕುಸ್ತಿಯಾಗ ಅವ್ರಿ. ಒಂದು ಹೋಗದಿಲ್ರಿ. 333 ಪೇಚ್ ಗೊತ್ತದವ್ರಿ. ಒಂದು ಪೇಚ್ ಹಾಕಿಲ್ರಿ ಅವ್ರು. ಬೇಕಾದ್ರ ನಿಮಗ ಪೇಚ್ ಹೇಳೇನ್ರಿ ಅವ್ರನ್ನ? ಓಕೆ. ಅಗಸನ ಪೇಚ, ಉಕ್ಕಡ ಪೇಚ, ಎದಿಗುಂಡಿ ಪೇಚ, ಕತ್ರಿ ಪೇಚ, ಕಾಲ್ಗಂಜಿ ಪೇಚ, ಕಾಲ್ಗಿಚ್ಚಿ ಪೇಚ, ಕೈಮುರುಡಿ ಪೇಚ, ಗಜರಿ ಪೇಚ, ದಸರಂಗ್ ಪೇಚ, ದಸ್ತ್ ಪೇಚ, ನಾಯಿ ಪೇಚ, ಮೂಗ್ಪಟ್ಟಿ ಪೇಚ, ಬಾಲ್ ಕಾಲ್ ಸಡಕ್ ಪೇಚ, ಬಾಯ್ ಬಾಜಾಳ್ ಪೇಚ, ಬಾಜು ಸಖಿ ಪೇಚ, ಹರಣ ಪಾಸ್ ಪೇಚ, ಸುಡ್ಗಾಲ್ ಪೇಚ, ಕಡಿಕ್ ಬಂದು ಡುಬ್ನೆಕ್ಕಿ ಪೇಚ್ರಿ. ಪಾಂಡವ್ರೆ ರೀ, ಪಾಂಡವ್ರೆ. ಡುಬ್ನಕ್ಕಿ ಪೇಚ ಅಂದ್ರೆ ಏನ್ರಿ? ಡುಬ್ಬ ನೆಕ್ಕುದ್ರಿ. ಚೀಚಿ, ಇದು ರೀ, ನಿಮಗ್ ಬೇಕಾದ್ರೆ ಶಾಂಪಲ್ಕೊಂದು ಡುಬ್ನೆಕ್ಕಿ ಡಾವ್ ಹಾಕ್ಲೇನ್ರಿ? ಅಯ್ಯೋ ಬೇಡ ರೀ. ಅದ್ ಹೋಗ್ಲಿ ಬಿಡ್ರಿ ಮೇಡಮ್. ನೀವ್ ಯಾರು ಏನು ನಮಗ್ ಪರಿಚಯನ ಆಗ್ಲಿಲ್ರಿ. ನಿಮ್ ಊರ್ ಯಾವ್ರಿ? ನಮ್ಮೂರು ಆಳಂದ. ನನ್ನ ಹೆಸರು ಸುಗಂಧ. ಏನಪ್ಪಾ ಮಂಗ್ಯ, ಸುಂದ ಹಿಡ್ದು ಹೊತ್ತಲ್ಲೋ. ಸುಗಂಧ ಅವ್ರೆ, ನಿಮ್ಮ ಅಪ್ಪನ ಹೆಸರು ಏನ್ರಿ? ನೂರಂದ. ನಿಮ್ಮ ಅಡ್ಡಿ ಹೆಸರಾ? ಅಟ್ಟು ಗೊತ್ತಾಗಂಗದ. 111. ಅಲ್ಲ ಅಲ್ಲ, ಮತ್ತ 121 ಅಲ್ಲ ರೀ, ನಳಗುಂದ. ಮನಗಂಡ ಐತಿ ಬಿಡ್ರಿ. ಹೋಗ್ಲಿ ಬಿಡ್ರಿ, ಇಲ್ಯಾಕ ಬಂದಿದ್ರಿ? ನಾನು ನಿಮ್ಮೂರ್ ಸರ್ಕಾರಿ ದವಾಖಾನೆಗೆ ನರ್ಸ್ ಆಗಿ ಬಂದಿನ್ರಿ. ಜಟ್ಟ ಕಡಿತು ಬಿಡ್ರಿ. ಇನ್ನ ಇಲ್ಲೇ ಇರ್ತೀರೇನ್ರಿ? ನಾನು ಇನ್ನು ಕಾಯಂ ಇಲ್ಲೇ ಇರ್ತೀನ್ರಿ. ಹಂಗಾದ್ರ ನಿಮ್ಮ ಲಗ್ನ ಆಗೈತೇನ್ರಿ? ಇನ್ನೂ ಇಲ್ಲ ರೀ. ಮತ್ ಕೂಸುಗಳು ಏಸಾಗ್ಯಾವ್ರಿ? ಏ ಪಾಂಡ್ಯ, ನೀ ಏನ್ ಮನುಷ್ಯ ಆದಿವೇನ್ ದನ ಆದಿಲಿ? ಇನ್ನ ಮ್ಯಾರೇಜ್ ಆಗಿಲ್ಲ ಅಂತ ಹೇಳ್ತಾರೋ, ಕೂಸ್ ಹೆಂಗಾಕವು? ಅಲ್ರಿ ಇವ್ರೆ, ನಿಮ್ ಹೆಸರೇನ್ರಿ? ನನ್ನ ಹೆಸರು ರಂಗ್ ರೀ. ರಂಗ ಅವ್ರೆ, ನಿಮ್ಮ ಫ್ರೆಂಡ್ ಏನ್ರಿ? ಒಳ್ಳೆ ಮಾತಾಡ್ತಾ ಆಡ್ತಾ ಕ್ವಾಣಿ ನಂಗ್ ಮಾಡ್ತಾರಲ್ರಿ. ಒಂದ್ ಸ್ವಲ್ಪ ಹಂಗದಾನ್ರಿ ಅವ್. ಯಾಕಂದ್ರ ಜಗತ್ನ್ಯಾಗ ಯಾರು ಇರ್ಲಾರ್ದಂತ ಪೈಲ್ವಾನ್ ಅದಾನಲ್ರಿ. ಅದಕ್ಕೆ ಸ್ವಲ್ಪ ಎಮ್ಮಿ ಹಾಲು ಕುಡಿದು 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 ಮಸ್ತಕದಾಗ ಮದ ಹೆಚ್ಚಾಗಿತ್ತು. ನಾ ಎಲ್ಲ ರಗಡ್ ಹೇಳ್ತೀನ್ರಿ, ಆದ್ರ ಜನರಲ್ ನಾಲೆಜ್ ಸ್ವಲ್ಪ ಕಮ್ಮಿ ರೀ. ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ಮಾತು ಬಿರುಸಾಗಿದ್ರು ಅವನ ಮನಸ್ಸು ಬಹಳ ಮೃದು ಐತ್ರಿ. ಸರಿ, ನಾನಿನ್ ಬರ್ತೀನಿ ರೀ. ಪಾಂಡವ್ರೆ, ಸ್ವಲ್ಪ ಚೆನ್ನಾಗ್ ಮಾತಾಡೋದ್ ಕಲೀರಿ. ಬಾಯ್. ಹಾಯ್ ರಂಗ್ಯ.
ಈ ನನ್ನ ಮನಸ್ಸನ್ನು ಪೈಲ್ವಾನಗ ಪ್ರೀತಿಯ ಕನಸನ್ನು ಡಾವ್ ಹಾಕಿ ಹೊಡೆದು ಬಿಟ್ಲಲ್ಲೋ ಚಿತ್ತ ಮೇಲಾಗಂಗ. ಹೌದಪ್ಪ, ಹೊಡೆದಿರ್ಬೇಕು. ನಡಿ ಮನಿಗೆ ಹೋಗುನು. ಎಂಥ ದರಿದ್ರಿಗಡಿ ಮಗನ್ ಹಾಡಿದ್ನಪ್ಪ ನಾನು. ಮಗ 10 ವರ್ಷಾತು ಕುಸ್ತಿ ಆಡ್ತಾನು, ಒಮ್ಮೆರ ಒಗದದ್ದು ನೋಡ್ಲಿಲ್ಲ. ಎಲ್ಲಿ ಹೋದ್ರು ಒಂದು ನೆವ ಹೇಳ್ತಾನ. ಜೋಲ್ ಹೋತು, ಕಾಲ್ ಜಾರ್ತು, ಬಟ್ಟಿ ಸರಿತು, ಹೊಟ್ಟೆ ಕಡಿತು. ಇವತ್ತರ ಒಗದು ಬರ್ತಾನೋ, ಅಪ್ಪ ಸಂಡಾಸ್ ಬಂತು ಅಂತ ಬಿದ್ದು ಬರ್ತಾನೋ ಏನು. ಯಪ್ಪ ಏ ಯಪ್ಪ, ಯಾಕಪ್ಪ ರಾಜಕುಮಾರ, ಬಾ ಏನಾತು? ಪಟ್ನ ಒಂದ್ ತಿರುಗಿ ತುಂಬಿತ. ಎದಕ್ಕ? ಸಂಡಾಸ ಅಲ್ಲ, ನಿನ್ನ ಬಾಯಾಗ ನನ್ನ ಬೂಟ್ ಸಿಗಿಸಲಿ, ಸಂಡಾಸ್ ಏನು ಸುಡ್ತಿದಿ? ಕುಸ್ತಿಗೆ ಹೋಗಿದ್ದಲ್ಲ, ಏನಾತು ಮೊದಲು ಹೇಳು. ಕುಸ್ತಿ ಏನ್ ಸುಡ್ತೀಯಪ್ಪ? ಮೊದಲು ಚರಿಗೆ ತುಂಬಿತ. ಕುಸ್ತಿಯರ ಓಡಿ ಹೋಗ್ತೇನ, ಮತ್ತ ರಗಡ ಕುಸ್ತಿದ ಅವಳ ಮುಂದ. ಅಂದ್ರ ಇವತ್ತು ಜೋಲಿ ಹೋತ್ಲಾ? ಅಲ್ಲ, ನಿನ್ನ ಜೋಲಿ ಬಾಯಾಗ ನನ್ನ ಕೀಲಿ ಹಾಕಲಿ. ಜೋಲಿ ಹೋದ್ರ ಕುಸ್ತಿ ಯಾಕೆ ಕಿಸಿಲಿ ಹಾಕಿ ಹಿಡಿಬೇಕು? ಒಮ್ಮೆರ ಒಗದು ಬನ್ಯಪ್ಪ ಅಂದೆ. ಹೇಳುತ್ತಾನೆ ಕೇಳ. ನೀ ಏನು ಹೇಳೋದು ಬೇಡ, ಕೇಳೋದು ಬೇಡ. ಇನ್ನು ಮುಂದೆ ನನಗೆ ಮಾರಿ ತೋರಿಸ್ಬೇಡ. ಹೆಣಗುಂಡ್ಯಾನಂತವನ, ಹಳೆ ಹೆಣಗುಂಡ್ಯಾನಂತವನ. ಹಂಗ ಅಲ್ಲಿ ಅಪ್ಪ, ಯಾಕಂದ್ರ ಅವೇನಿದ್ಲ ನನ್ನ ಕೂಡ ಹಿಡ್ದಾವ. ನನ್ನ ಮುಂದೆ ಏನು ಹೇಳ್ಬೇಡ. ಅದೇನಾತಂದ್ರ ಯಪ್ಪ, ಅವಿದ್ರ ನಾನು ಕೂಡ ಹಿಡ್ದಾವ. ನಾ ಅವನ್ ಕೂಡ ಹಿಡ್ದಿದ್ನಿ, ಅವ್ ನಾನು ಕೂಡ ಹಿಡ್ದಿದ್ದ. ಅವ್ ನನ್ನ ಕೂಡ ಹಿಡ್ದಿದ್ದ, ನಾ ಅವನ್ ಕೂಡ ಹಿಡ್ದಿದ್ನಿ. ಹೇ ದೌಡು ಹೇಳ್ತೀಯೇ ಅಂತ ತಲಿ ಹೊಡ್ಕೊಂಡು ಕಚೇರಿಗೆ ಹೋಗ್ಲ. ಹೇಳ್ತಾನೆ ಕೇಳ ಯಪ್ಪ. ಅದೇನಾತಂದ್ರ ಯಪ್ಪ, ನಾ ಏನದನ್ಲ, ನಾ ಒಂದಿಟ್ಟು ತಾಕತ್ನಾಗ ಹೆಚ್ಚಾದ್ನಿ, ಅವ್ ಒಂದಿಟ್ಟು ಡಾವ್ನಾಗ ಹೆಚ್ಚಾದ. ನಾನ್ ಅವ ಹೋಗದ, ಅವ್ ನಾನ್ ಹೋಗದಪ್ಪ. ಏನಂದಿ? ಅದ ಯಪ್ಪ, ಅವ ನಾನ್ ಹೋಗದ, ನಾನ್ ಅವ ಹೋಗದ ಯಪ್ಪ. ಮತ್ತ ಎಲ್ಲಿದ ಕುಸ್ತಿ? ಸುಡುಗಾಡ್ದಾಗದಾವ್ ನೀನ್. ಅವನ ನಿನಗೆ ನಾಚಿಕೆ ಅಬ್ರು ಅನ್ನೋದು ಏನಾರ ಐತೇನಲೇ? ಎದಕ್ಕೆಪ್ಪ ನಾಚಿಕೆ? ಬಿದ್ರ ನಾಚುದಾರ? ಕುಸ್ತಿಯಿಂದ ಬೀಳುದು ಏಳುದು ನಡಿದಪ್ಪ, ಅದಕ್ಯಾಕೆ ನಾಚುದು? ಕುಸ್ತಿ ಹಿಡ್ದವ್ರೆಲ್ಲ ಹೋಗದ್ರೆ ಬೀಳೋರು ಯಾರು? ಇಬ್ರೊಳಗ ಒಬ್ಬರೇ ಬಿದ್ರ ಅದು ಕುಸ್ತಿ ತಾರಪ್ಪ. ಮತ್ ಇಬ್ರು ಬೀಳ್ಲಿಕ್ಕ ಅದ ಕುಸ್ತಿ ಹಂಗಿಲ್ಲ ಯಪ್ಪ, ಅದಕ್ಕೆ ಜಗಳ ತಾರ. ಕುಸ್ತಿ ಬಗ್ಗೆ ಬಹಳ ತಿಳ್ಕೊಂಡಿಯಪ್ಪ. ಹುಟ್ಟಿದ್ರೆ ಹುಟ್ಟಬೇಕಲೇ ನಿನ್ನಂತ ಮಕ್ಕಳು. ಅಲ್ಲಲೇ, ನೀ ಗಂಡಸರ ಹೌದು ಅಲ್ಲೋ, ನಿನ್ನಲ್ಲಿ ಇರುಸ ಅನ್ನೋದರ ಐತೋ ಇಲ್ಲೋ. ಭೂಮಿ ಮ್ಯಾಗ ಹುಟ್ಟಿಂದ ಹೆಸರು ಗಳಿಸ್ಬೇಕಲೇ. ಹೆಸರು ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 500 ಕುಸ್ತಿ ಆಗ್ಯಾವ ನಿನ್ನು. ಅಷ್ಟು ಕುಸ್ತಿ ಒಳಗ ಒಂದರ ಕುಸ್ತಿ ಒಗದಿ ಏನು ಬೊಬ್ರು ವಾಹನ? ಯಪ್ಪ, ಒಗದ್ರು ಹೆಸರು ಬರ್ತೈತಿ, ಬಿದ್ರು ಹೆಸರು ಬರ್ತೈತಿ. ಪ್ರಪಂಚದಾಗ 500 ಸಲ ಯಾರು ಬಿದ್ದಾರ ಹೇಳಪ್ಪ ನೋಡೋಣ. ಸದ್ದ ನಂದು ಇದು ಆಗುದು ತೆಪ್ಪ, ಅದೇನೋ ಅಂತಲ್ಲ ಗಿನ್ನಿಸ್ ದಾಖಲೆ. ಯಪ್ಪ ಒಂದ ಮಾತನ್ನ ಹೇಳೇನ್ ನಿನಗ? ಏನಪ್ಪ? ನಾ ಕುಸ್ತಿ ಆಡೋದ ಬೀಳು ಸಂಬಂಧ ನೋಡ. ಇದಕ್ ನೀ ಏನತಿ? ಇದಕ್ಕ ನಿನ್ನ ಮುಂದ್ ಕುಂತ ಲಬ್ ಲಬ್ ಹೊಯ್ಕಬೇಕು ಅಂತಾನಿ. ಇದಕ್ ನೀನೇನಂತಿ? ಹೇಳುತ್ತಾನೆ ಕೇಳ. ನಿಮ್ಮ ಅವನ ಇನ್ನ 5 ನಿಮಿಷ ನನ್ನ ಕಣ್ಣು ಮುಂದೆ ನಿಂತ್ರ ನಿನ್ನರ ಕೊಲ್ತಾನಿ, ಇಲ್ಲಾದ್ರೆ ನಾನರ ಕರೆಂಟ್ ಹಿಡಿದು ಸಾಯ್ತೀನಿ. ಯಪ್ಪ ಬಾಳ ಜೋರ್ ಬತ್ತ, ನಾ ಪಟ್ನ ಬಚ್ಚಲ್ ಕೊಯ್ ಬರ್ತಾನ ಬಂದಿಂದ ಮಾತಾಡೋನು. ಇವನವನ ಎಂಥ ಮಗನ್ ಹಾಡಿದ್ನವ ಯಪ್ಪ, ಬಚ್ಚಲ್ದಾಗ ಕುಂದ್ರೋ ಮಗನ್ನ. ಕಾಕ ಕಾಕ, ಬಾರಪ್ಪ ಹಲಕ. ಪೈಲ್ವಾನ್ ಅದ ನನ್ನ ಕಾಕ? ಪೈಲ್ವಾನ 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 ಅದಾನ, ಬಾರಪ್ಪ. ಏನ್ ಮಾಡಾಕತ್ಯಾನ? ಕುಸ್ತಿಗೆ ಹೋಗಿದ್ನ. ಅದೇನೋ ಹೊಟ್ಯಾಗ ಬಟ್ಟಿ ಸರದತಿ ಅಂತ ಬಚ್ಚಲ್ದಾಗ ಕುಂತು ಮಾರಿ ಕಿವ್ಸಾಕತ್ಯಾನ. ಏನ ಅನ್ನ ಕಾಕ, ಪಾಂಡ್ಯ ಬಾಳ ಬಿರ್ಸ. ಯಾಕಪ್ಪ ಮಾರಿ ಕಿವ್ಸಾಕನ? ಅಲ್ಲ, ಕುಸ್ತ್ಯಾಗ ಹೇಳ್ತಾನ. ಅದು ಬೇಕಾದಂತ ಗಡಿ ಇರ್ಲಿ, ಚಿತ್ತ ಬೀಳುತನ ತಟಿ ಹಿಡಿಸ್ತಾನ ನೋಡು. ಹಿಡಿಸ್ತಾನ ಹಿಡಿಸ್ತಾನ, ನಾ ಸಾಯತನ ತಟಿ ಹಿಡಿಸ್ತಾನ. ಏನೋ ಕಾಕ, ಇವತ್ ಇಟ್ಟ್ಯಾಕ್ ಸಿಟ್ಟಿಗೇರಿ? ಸಿಟ್ಟಿಗೆ ಹೇಳಾರ್ದ ಏನು ಮಾಡ್ತಾರೋ? ಈ ನನ್ನ ಮಗ ಇವತ್ತು ಕುಸ್ತ್ಯಾಗ ಬಿದ್ದು ಬಂದಾನೋ ರಂಗ, ಬಿದ್ದು ಬಂದಾನ. ನನಗ ಬಹಳ ಅಪಮಾನ ಆಗೈತಪ್ಪ. ಒಂದರ ಕುಸ್ತಿ ಒಗದಾನ ಪೈಲ್ವಾನ ವಿಠ್ಠಲನ ಮಗ ಅಂತ 4 ಮಂದಿ ಬಾಯಲ್ಲಿ ಕೇಳಿ ಆನಂದದಿಂದ ಕಣ್ಣು ಮುಚ್ಚಬೇಕು ಅಂದ್ರ ಈ ನನ್ನ ಮಗ ಹೋದಲ್ಲೆಲ್ಲ ಮಳೆಗಾಲದ ಹಳಿಗ್ವಾಡಿ ಬಿದ್ದಂಗ ದಡಲ್ಲಂತ ಬಿದ್ದ ಬರ್ತಾನ. ಇರ್ಲಿ ಹೇಳ ಕಾಕ, ಇರ್ಲಿ ಇರ್ಲಿ, ಯಾಕೆ ಸುಳ್ಳ ತಾಪ್ ಮಾಡ್ಕೋತಿ? ನಿನ್ನ ಆವಿಷ್ಯ ಗಟ್ಟಿ ಐತಿ. ಶಿವಂ ಶಿವಂ ಶಿವಂ, ಇಂದಿಲ್ಲ ನಾಳೆ ಒಗದಾನ, ಯಾಕೆ ಚಿಂತೆ ಮಾಡ್ತಿ? ಇವ ಒಗೆಯೋದ್ರೊಳಗ ನನ್ನ ಮನಿ ಮುರಿತಾನ. ಯಪ್ಪ ಯಪ್ಪ, ನಿನ್ನ ಮನಿ ಮುರಿಲಾಕಿ ನಾ ಏನ್ ಅಳಗಾಲ ಮಾಡಿನಿಪ್ಪ? ಏನ್ ಅಳಿಗಾಲ ಮಾಡಿದ್ನೆ ಕೇಳ್ದೇನ್ ರಂಗ ಈ ಮಂಗ್ಯನ ಮಾತು? ಈ ಮಕ್ಕ ಬರೇ ಲಾಂಗು ಚಡ್ಡಿ ಹೊಲಸಾಕ 4 ಎಕರೆ ಒಡ್ಡಿನ ಹೊಲ ಕಳೆದೆ.
ಈ ಮಗ ಕುಸ್ತಿಗೆ ಹೋಗಾಕ ಹಲಿಗೆ ಕೊಂಬು ಬಾರಿಸೋ ಶಿಂಗ್ಯಾಗಳಿಗೆ 4 ಎಕರೆ ಜಮೀನು ಇನಾಮ್ ಹಾಕೊಟ್ನು. ಹಲಿಗೆ ಕೊಂಬ ಎದಕ್ಕಾವು? ನನ್ನ ಹೆಣ ಹೊರಕ. ಈ ಮಗ ಕುಸ್ತಿಗೆ ಹೋಗುವಾಗ ಹಲಿಗೆ ಕೊಂಬು ಬಾರಿಸಿದ್ರೆ ಇವಾಗ ಫುಲ್ ಎಮೋಷನ್ ಬರ್ತೈತಿ ಅಂತ ಚಡಲ್ಲಂತ ಬಿದ್ದು ಬರಾಕ. ಈ ಮಗ ಏನು ಮೈಸೂರು ದಸರಾದಾಗ ಕುಸ್ತಿ ಗೆದ್ದು ಬಂಗಾರದ ಗದಾ ತಂದವ್ರಂಗ ಇವಾಗ ಕುಸ್ತಿ ಹೋಗುವಾಗ ಹಲಿಗೆ ಕೊಂಬು ಬೇಕಪ್ಪ. ಇನ್ನ ಕುಸ್ತಿ ಮುಗಿದಿಂದಂತೂ ಹಲಿಗೆ ಕೊಂಬು ಮುಚ್ಚಿಟ್ಕೊಂಡು ಓಡಿ ಬರೋದು. 4 ಎಮ್ಮಿ ಕಟ್ಟಿ ಹಾಲು ಕುಡಿಸಿದ್ರೆ ತಮ್ಮ ರಂಗಣ್ಣ ಓನ್ ಕಕ್ಕ ಈ ಮಗ ಏನ್ ಅನ್ಬೇಕು ಗೊತ್ತೇನು? ಏನಂದ? ಯಪ್ಪ ಹಾಲು ಬಾಳ ಹೇಸಿಗೆ ಬರಾಕತ್ತೇವು, ಹಂದಿ ತಿರ್ಸುವಂದ ಹಂದಿ ಶುರು ಮಾಡಿದ್ ನೋಡ್ಲೆ ತಮ್ಮ ಹಂದಿ ತುಡುಗ್ ಮಾಡಾಕ. ಈ ಊರಾಗ ನೋಡೇನಿ ಅಂದ್ರ ಒಂದ್ ಹಂದಿ ಉಳಿದಿಲ್ಲಲೇ. ಮಾಡ್ಯಾನ ರಗಡ ಅಳಗಾಲ ಮಾಡ್ಯಾನ. ಕುಸ್ತಿ ಅಂದ್ರ ಏನ್ ಹಂಗ ಐತೇನಪ್ಪ? ಜಾತ್ರಿ ಹೋರಿ ಮೇಯ್ಸಿದಂಗ ಮೇಯ್ಸ್ಬೇಕಲ್ಲ. ಏನ ಅನ್ನಕಕ್ಕ ನಿಮ್ಮಂಗ ಜವಾರಿ ಗಡಿಗಳು ಅಲ್ಲ ಈಗಿನವ್ರು. ಹೈಬ್ರಿಡ್ ಕೂಳ್ ತಿಂದ ಹಗರ ಕೆಲಸ ಮಾಡಿ ಬರೇ ಒಗರ ತೋರ್ಸವ್ರ, ಒಳಗ ಜಿಗರ್ ಇರಂಗಿಲ್ಲ. ಹೋಗ್ಲಿ ಬಿಡಕಕ್ಕ, ನೀನು ಒಳ್ಳೆ ಬಾರಿ ಕುಸ್ತಿ ಆಡ್ತಿದ್ದತ್ಲ ಮೊದಲ. ನನ್ನ ಕುಸ್ತಿ ತಮ್ಮ ರಂಗಣ್ಣ ನನ್ನಂಗೇರ್ ಕುಸ್ತಿ ಆಡ್ತವಲ್ಲೇ ಈಗ ನಾವು. ನನ್ನ ಹರೇದ ಕಾಲದಾಗ ಹೆಂಗಿದ್ದಿ ಗೊತ್ತೈತೇನೆ? ಭೀಮಿದ್ದಂಗಿದ್ದಲೇ. ಯಾವ ಗಡ್ಯಾಣಿ ಭೀಮನ ಕಕ್ಕ? ಮಳ್ಳ ಹಳೆ ಮಳ್ಳ ಮಹಾಭಾರತದ ಭೀಮಲೇ. ನಾ ತುಪ್ಪ ತಿಂದಟ್ಟು ನೀವು ನೀರು ಸಹಿತ ಕುಡುದಿಲ್ಲ. ಹಂಡೆ ಗಟ್ಲೆ ಹಾಲು ಕುಡಿದ ಮಗ ನಾನು. ಲೇ ನಾ ತಿಂದಂಗ ನೀವೇನು ಹೆಂಡಿ ತಿಂತೀರೋ? ಹೇ ನಿಮ್ಮಂಗ ನಾವೇನ್ ಹೆಂಡಿ ಪಂಡಿ ತಿನ್ನಂಗಲ್ಲಪ್ಪ. ಬರೇ ರೊಟ್ಟಿ ಅನ್ನ ಚಪಾತಿ ತಿಂತೀವಿ ಕಕ್ಕ. ಆಗ ನೀನು ಕುಸ್ತಿ ಯಾರ್ಯಾರು ಕೂಡ ಆಗ್ಯಾವು? ತಮ್ಮ ರಂಗಣ್ಣ ನನ್ನ ಕುಸ್ತಿ ಅಂದ್ರ ಆಯಾಮಾಯ ಅಲ್ಲಳ, ಸ್ವತಃ ಸೂರ ನಾನು. ಏನಿದ್ರು ನನ್ನ ಕುಸ್ತಿ ಮಹಾರಾಷ್ಟ್ರದ ಹುಲಿಗಳು ಜೋಡಿ. ಕರ್ನಾಟಕದಾಗ ನನ್ನ ಜೋಡಿ ಕೈ ಗುಡ್ಸ ಗಡಿನೇ ಇಲ್ಲ ಅನ್ಸ್ಬಿಟ್ಟಿನಿ ರಂಗ್ಯ. ಆ ಏನಿತ್ತಲೇ ನನ್ನ ಹವ ಮಹಾರಾಷ್ಟ್ರದಾಗ ನೋಡ್ಬೇಕು. ಮಹಾರಾಷ್ಟ್ರದಾಗ ಹೆಚ್ಚಂದಂಗ ಆತ್ ಕಕ್ಕ ನಿನ್ನ ಹವಾ. ಕಕ್ಕ ಮಹಾರಾಷ್ಟ್ರದಾಗ ಎಲ್ಲೆಲ್ಲಿ ಆಗ್ಯಾವ ನಿನ್ನ ಕುಸ್ತಿ? ಇಲ್ಯಾಗ ಸತ್ಪಾಲನ್ ಜೋಡಿ, ಸೊಲ್ಲಾಪುರದಾಗ ಸುವರ್ಣ ಸಿಂಗನ್ ಜೋಡಿ, ಕೊಲ್ಲಾಪುರದಾಗ ಕರ್ತಾರ್ ಸಿಂಗನ್ ಜೋಡಿ, ಸಾಂಗ್ಲ್ಯಾಗ ಜಗದೀಶನ್ ಜೋಡಿ, ಶವಾಶ್. ಮಿರಾಜ್ದಾಗ ಮಾರುತಿ ಮಾನೇನ್ ಜೋಡಿ, ಹೌದಾ? ಕರಾರದಾಗ ಯುವರಾಜ್ ಪಾಟೀಲ್ ಜೋಡಿ. ಶಬ್ಬಾಶ್. ಹೇ ಬಾಳ ಬಿರುಸು ಗಡಿಗಳ ಜೋಡಿ ಕುಸ್ತಿ ಆಗ್ಯಾವಪ್ಪ ನಿನ್ನು ಕಕ್ಕ. ಅವ್ರ ಜೋಡಿ ಕುಸ್ತಿ ಹಿಡ್ದಾಗ ಏನ ನೀ ಒಗದ್ಯೋ ಏನ ಅವ್ರ ಒಗದ್ರು? ನಾ ಬಿದ್ದೇನಂತ ಈ ಅನ್ನ ತಿನ್ನ ಬಾಯಿಲಿ ಹೇಳಂಗ ಇಲ್ಲ. ಆದ್ರೂ ನಾ ಏನ್ ಅವ್ರನ್ನ ಒಗಿಲಿಲ್ಲ. ಯಾಕೆ ಹೋಗಕ್ಕ? ಆ ಸೀಸನ್ದಾಗ ನಮ್ಮ ಎಮ್ಮೆಲ್ಲ ಈಲಕ್ಕಾಗಿದ್ವಾ, ಹಾಲು ಇರ್ಲಾರ್ದ ಕುಸ್ತಿ ಫೇಲ್ ಆಗಿಬಿಟ್ಟು ತಮ್ಮ. ಅಂತೂ ನಿನಗೂ ಭೂಮಿ ಬಲ ಬಾಳ ಐತಿಪ್ಪ ಕಕ್ಕ. ನೋಡ್ಕಕ್ಕ, ಬೀಜ ಇದ್ದಂಗ ಬೆಳಿ, ನೂಲಿದ್ದಂಗ ದಾರ. ನಾವ್ ಇದ್ದಂಗ ಜಗ, ಅಪ್ಪ ಇದ್ದಂಗ ಮಗ. ಅದೇನೋ ಹೇಳ್ತಾರಲ್ಲ, ಅಪ್ಪ ಗುಡಿ ಕಟ್ಟಿದ್ರ ಮಗ ಕಳಸ ಇಡ್ತಾನತ್ತ. ನೀ 10 ಕುಸ್ತಿಯರೇ ಒಗದಿದ್ದೆ ಅಂದ್ರ ಅವ್ 100 ಕುಸ್ತಿಯರೇ ಒಗಿತಿದ್ದ. ನೀ 100 ಕುಸ್ತಿ ಬಿದ್ದೀಪ ಅಂದ್ರ ಅವ್ 1000 ಕುಸ್ತಿಯರೇ ಬೀಳವನ. ಯಾಕೋ ಪಾಂಡ್ಯ? ಅಪ್ಪಾಗ ಮೊದ್ಲ ಹೇಳಿಲ್ಲ ನಾ, ಅವ ಒಯ್ಯೋದು ಬೇಡ ಬೀಳೋದು ಬೇಡ. ಕಾಚಾಪುರದಾಗ ಒಂದು ಕನ್ಯಾ ಐತಂತ, ಇವನು ಸಾಚಾಕದ ಮ್ಯಾಚ್ ಹಾಕಿತ್ತಂದ್ರ ಮದ್ವಿ ಮಾಡಿಬಿಡನು. ಇವನ್ ಹಿಂಗ ಕುಸ್ತಿ ಬಿಟ್ರ ಮತ್ತಷ್ಟು ನಮ್ಮ ಅಬರು ಕಳೀತಾನ್ಲೆ ತಮ್ಮ. ಇವನು ಯಾರದ? ನನ್ನ ಮದುವೆಯಾ? ಭಾರತ ರತ್ನ ಪ್ರಶಸ್ತಿ ಪಡೆಯು ತನಕ ಬಡಿಕೆಯಾಗಿ ಬಿಡಂಗಿಲ್ಲ ನಾ. ಅಂದ್ರ ಏನ ತಿಳಿದಿಯಪ್ಪ ನೀ? ಹೌದಲ್ಲ ಈ ಮಾತಿಗೆ. ಮನುಷ್ಯ ಆದ್ಮೇಲೆ ಜೀವನದಾಗ ಯಾವ್ದಾರೆ ಒಂದು ಗುರಿ ಇರ್ಬೇಕಲ್ಲಿ. ಆ ಗುರಿ ಸಾಧಿಸ್ಲಾಕ ಒಳಗ ಪುಟ ಎಬ್ಸೋ ನನ್ನಂತ ಗುರು ಇರ್ಬೇಕು. ಗುರು ಅಲ್ಲಲೇ ನೀನು, ಕುಂಡಿ ಮ್ಯಾಗಿನ ಕುರು. ಪಾಂಡ್ಯ ಚಿಟ್ಟೈತಿಲ್ಲ ನಿನಗ? ಒಲ್ಲ. ನಿಮ್ಮ ಅಪ್ಪ ಹಿಂಗ ಮಾತಾಡ್ತಾನಂದ್ರ ಬಿಡುದ ಬೇಡ, ಒಟ್ಟ ಬಿಡುದು ಬೇಡ. ಅಚ್ಚಿ ನಾಡ್ದ ಪಚ್ಚಾಪುರದಾಗ ಕುಸ್ತಿದಾವ. ಚಂದಪ್ಪ ಸಾವಂತ್ ಅಂದ್ರ ಆ ಭಾಗದಾಗ ಒಳ್ಳೆ ಬೆಳದ ಗಡಿ ಇರ್ಲೇಳ. ಅವನ್ ಜೋಡಿ ಕುಸ್ತಿ ಹಾಕ್ಸುದ. ಇವ ಧಡಲ್ಲಂತ ಬಿದ್ದು ಬರೋದ. ಮನುಷ್ಯ ಆದ ಬಳಕ ಇರ್ಸಾಬೇಕು. ಇರ್ಸ ಇಟ್ಟು ಕುಸ್ತಿ ಆಡ್ದೆ ಅಂದ್ರ ನಾಳೆ ನೀ ಸತ್ರು ನಿನ್ನ ಹೆಸರ ಕಡಪಟ್ಟಿ ಪರಸ ನಂಗ ಕಾಯಂ ಉಳಿತೈತಿ. ಕಾಯಂ ಉಳಿಸ್ತು ನೋಡ್ನಿ. ಹಿಂದ ಆಗಿ ಹೋದ ಹಳಿ ಪೈಲ್ವಾನ್ರ ಎಳಿ ತೆಗೆದು ಕೊಡ್ತಾನ. ನೀ ಅದ್ರ ಸುಳಿ ಹಿಡಿದು ನೀನು ಅವ್ರಂಗ ಬೆಳಿಬೇಕು ನೋಡು. ಕಡಪಟ್ಟಿ ಪರಸ ಕುಸ್ತ್ಯಾಗ ಇದ್ದ ಬಾಳ ಬಿರುಸ, ಇದ್ದ ಬಾಳ ಬಿರುಸ, ಅವನಂಗ ಇಟ್ಟ ಆಡೋ ಇರುಸ. ಭಾರತಿ ಒಡ್ಡ ಹೊಡೆದರ ಸಡ್ಡ, ನಡಗತ್ತಿತ್ತ ಗುಡ್ಡ ಕೇಳೋ ನಡಗತ್ತಿತ್ತ
ಲಂಗಿ ಡಾವ ಹಾಕಿ ಹೊಡೆದರ ಒಡದಂಗ ಕೆರಿವಟ್ಟ. ಹಿರೇ ಪಡಸಲಿಗೆ ಮರನಿಂಗ ಪೈಲ್ವಾನ ಇತ್ತೋ ಭೀಮನಂಗ, ಪೈಲ್ವಾನ ಇತ್ತೋ ಭೀಮನಂಗ. ಕಣ್ಣ ಮುಚ್ಚಿ ಕಣ್ಣ ತೆರೆಯುವುದರೊಳಗ ಕುಸ್ತಿ ಮಾಡತಿದ್ದ, ಅವನು ಕುಸ್ತಿ ಮಾಡತಿದ್ದ. ಐಗಳಿ ಅರ್ಜುನ ಕರ್ಜಿಗಿ ಬಸ್ನಿಂಗ ಇದ್ರೋ ಸುಪ್ರಸಿದ್ಧ. ಹುಂಬಗಡಿ ಒಗದ ಕೊಂಬ ಹಚ್ಚಿ ಬರುತ್ತಿದ್ರೋ ಕುಸ್ತಿ ಗೆದ್ದ. ಕಡಪಟ್ಟಿ ಪರಸ ಕುಸ್ತ್ಯಾಗ ಇದ್ದ ಬಾಳ ಬಿರುಸ, ಇದ್ದ ಬಾಳ ಬಿರುಸ, ಅವನಂಗ ಇಟ್ಟ ಆಡೋ ಇರುಸ. ಕುಸ್ತ್ಯಾಗ ಭಾರಿ ಹೆಸರು ಮಾಡಿದವ ಕುಂಚನೂರ ಯಂಕಪ್ಪ, ಪೈಲ್ವಾನ ಕುಂಚನೂರ ಯಂಕಪ್ಪ. ಒಗರ್ಲೆ ಬಂದ ಗಡಿ ಹಗರ ಹೊಳಸುತ್ತಿದ್ದ ಮೈಗೂರ ನಿಂಗಪ್ಪ, ಪೈಲ್ವಾನ ಮೈಗೂರ ನಿಂಗಪ್ಪ. ತುಂಬಿದ ಬಳಿಯಾಗ ನಂಬರ್ ಹಚ್ಚಿದವ ಕಂಬೋಗಿ ಶಾಸಪ್ಪ. ಸರಳ ಕುಸ್ತಿ ಮಾಡಿ ಶಬಾಷನಿಸಿಕೊಂಡ ಸನಾಳ ಕಾಸಪ್ಪ. ಹಲಗುರದಾಗ ಪಾರಿಸ ಪೈಲ್ವಾನ ಇತ್ತೋ ಬಾಳ ಬಾರಿ, ಕೇಳೋ ಇದ್ದ ಬಾಳ ಬಾರಿ. ಆಲಬಾಳ ರಾವತ ಪಳ್ಯಾಗ ಬಂದ್ರ ಬಿಟ್ಟಂಗೋ ತಟ್ಟ್ಯಾನ್ ಹೋರಿ, ಬಿಟ್ಟಂಗೋ ತಟ್ಟ್ಯಾನ್ ಹೋರಿ. ಕುಂಬಾರ ಹಳ್ಳದ ಮಲ್ಲಪ್ಪ ಪೈಲ್ವಾನ ಜಗದಾಗ ಜಾಹೀರಿ. ಹಳಿಂಗ್ಳಿ ಬರ್ಮುನ ಕುಸ್ತಿ ನೋಡಿದ್ರ ನೀ ಹೊಕ್ಕಿದ್ದೋ ಹೌಹಾರಿ. ಕಡಪಟ್ಟಿ ಪರಸ ಕುಸ್ತ್ಯಾಗ ಇದ್ದ ಬಾಳ ಬಿರುಸ, ಇದ್ದ ಬಾಳ ಬಿರುಸ, ಅವನಂಗ ಇಟ್ಟ ಆಡೋ ಇರುಸ. ಅತಣಿ ಕಮಾಲ ಆಸಂಗಿದಾವನ ಕುಸ್ತಿಯೊಳಗ ಮಿಗಿಲ, ಕೇಳೋ ಕುಸ್ತಿಯೊಳಗ ಮಿಗಿಲ. ಎಲಿಗೆ ಸುಣ್ಣ ಹಚ್ಚುದಕ ಎದುರಾಳಿಗೆ ತೋರಿಸ್ತಿದ್ರೋ ಮುಗಿಲ, ಕೇಳೋ ತೋರಿಸ್ತಿದ್ರೋ ಮುಗಿಲ. ತಿರುಪತಿ ಕಂಚನಾಳ ರತ್ನಾಪುರ ಉಪ್ಪಾರ್ನ ದಾಖಲೆ ಮುರಿಯವ್ರಿಲ್ಲ. ಮೈಗೆ ಮಣ್ಣ ಹಚ್ಚುಗೊಳ್ಳದೆ ಕುಸ್ತಿ ಮಾಡತಿದ್ರು ಕುಲ್ಲ. ಹಾರುಗೇರಿ ಸಂಜಯ್ ಕುಮಾರ ಸಾಹಸ ಸರ್ದಾರ, ಕೇಳೋ ಸಾಹಸ ಸರ್ದಾರ. ಏರ ಮಾರ ಕುಸ್ತ್ಯಾಗ ಶೂರ ಸರಿ ಸಾಟಿ ಇಲ್ಲ ಯಾರ, ಅವನಿಗೆ ಸಾಟಿ ಇಲ್ಲ ಯಾರ. ಮಲ್ಲ ಯುದ್ಧದಾಗ ಗೆಲ್ಲುವ ಶಿರೋಳ ಕಲ್ಲಪ್ಪ ಬಲೆವೀರ. ಎಲ್ಲಿ ಹೋದಲ್ಲಿ ಗೆಲ್ಲುವ ಗಡಿ ಸೋಲಿಲ್ಲದ ಸರದಾರ. ರತ್ನ ಕುಮಾರ ಮಠಪತಿ ಅಂದರ ಕರ್ನಾಟಕ ರತ್ನ, ಕರೆ ಕರೆ ಕರ್ನಾಟಕ ರತ್ನ. ಕನ್ನಡ ನಾಡಿನ ಕೀರ್ತಿಯ ಗಳಿಸಿದ ಹೆಮ್ಮೆಯ ವರಪುತ್ರ, ನಾಡಿನ ಹೆಮ್ಮೆಯ ವರಪುತ್ರ. ಕಲಿಯುಗದೊಳಗ ಹುಲಿಯಾಗಿ ಮೆರೆದ ಕುಸ್ತ್ಯಾಗ ಕುಲಪುತ್ರ. ಅಡಾಳಟ್ಟಿಯಲ್ಲಿ ಹುಟ್ಟಿ ನಾಡಿನಲ್ಲಿ ಮಿನುಗುವ ನಕ್ಷತ್ರ. ಕಡಪಟ್ಟಿ ಪರಸ ಕುಸ್ತ್ಯಾಗ ಇದ್ದ ಬಾಳ ಬಿರುಸ, ಕಡಪಟ್ಟಿ ಪರಸ ಕುಸ್ತ್ಯಾಗ ಇದ್ದ ಬಾಳ ಬಿರುಸ, ಇದ್ದ ಬಾಳ ಬಿರುಸ, ಅವನಂಗ ಇಟ್ಟ ಆಡೋ ಇರುಸ. ಇದ್ದ ಬಾಳ ಬಿರುಸ, ಅವನಂಗ ಇಟ್ಟ ಆಡೋ ಇರುಸ. ರಂಗ್ಯ ಏನು ಹೆಂಗ್ ಮಾಡೋದು? ನಮ್ಮ ಅಪ್ಪರೇ ಲಗ್ನ ಮಾಡಕ್ ತಯಾರಾಗ್ಯಾನ. ನನ್ನ ಮನಸ್ಸರೇ ಆ ನರ್ಸ್ ಬಾಯಿ ಮ್ಯಾಗ ಐತಿ. ನಾ ಅಂತೂ ನಿರ್ಧಾರ ಮಾಡೀನಿ, ಏನಂತ? ಮಾಡ್ಕೊಂಡ್ರ ಆಕಿನ್ನ ಮಾಡ್ಕೋಬೇಕು, ಇಲ್ಲಾಂದ್ರ ಕುಸ್ತಿನ ಹಿಡಿಬೇಕು. ನಮ್ಮ ಅಪ್ಪ ನೋಡಿದ ಹುಡುಗಿನ ಮಾತ್ರ ನಾ ಮಾಡ್ಕೊಳಂಗಿಲ್ಲ. ನೀ ಏನರೇ ಮಾಡಿ ನಾಳೆ ಸೋಮವಾರ ನೋಡ್ಲಾಕ್ ಹೋದ ಹುಡುಗಿನ ಸುಳ್ಳು ಮಾಡಿ ಆ ನರ್ಸ್ ಬಾಯಿ ನಾನು ಕೂಡ ಲಗ್ನ ಮಾಡಿಸ್ಬೇಕು. ನಾ ಹೆಂಗ್ ಮಾಡಿಸ್ಲಿ? ಆಕಿ ಮೊದಲ ಹೇಳಿ ಕೇಳಿ ನರಸಬಾಯಿ ದಿವ್ಸದಾಗ 20 ಊರು ತಿರುಗ್ತಾಳ. ನಿನ್ನಂತವ್ರ 106 ಮಂದಿ ಭೇಟಿ ಹಾಕಾರ. ಎಲ್ಲಾರನು ಲವ್ ಮಾಡಿದ್ರ ಸತ್ ಹೋದಾಳ. ಇನ್ನೊಂದ್ ಏನಪ್ಪಾ ಅಂದ್ರ ಡಾಕ್ಟರ್ಗಳಲ್ಲಿ ನರಸಬಾಯಿಗಳಲ್ಲಿ ಅಂತ ಕೆಟ್ಟ ಭಾವನೆ ಇರಂಗಿಲ್ಲಲ್ಲಿ. ಅವರು ಎಲ್ಲಾರನು ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ಅಂತ ತಿಳ್ಕೊಂಡ್ ನಡೀತಿರ್ತಾರ. ಎಲ್ಲಾರನು ಹಂಗ ತಿಳ್ಕೊಳ್ಳಿ, ನಾನು ಒಬ್ಬನ ಗಂಡ ತಿಳ್ಕೊಂಡ್ರ ಸಾಕ. ಒಟ್ಟ ನೀ ಏನ್ರೆ ಮಾಡಿ ನಾನು ಕೂಡ ಲಗ್ನ ಮಾಡಿಸಿದ ನಿನ್ಗೆ ಪುಣ್ಯ ಬರ್ತೈತಿ. ಅಂದ್ರ ನೀ ನಾನು ಕರೆ ದೋಸ್ತ. ನಾ ಎಲ್ಲ ಮಾಡಿಸ್ತೀನಿ ಕರೆ ಆಕಿ ಹ್ಞೂ ಅನ್ಬೇಕಲ್ವ? ಕಡೀಕ್ ಒಂದು ಚೀಟಿಯರೇ ಬರೆದು ಕೊಡು. ಏನತ್ ಬರೀಲು?
ನಾ ಮಾತ್ರ ಯಾರಿಗೂ ಚೀಟಿ ಬರೆದು ಕೊಟ್ಟೇ ಇಲ್ಲ. ಚೀಟಿ ಬರ್ಲಿಕ್ಕಂದ್ರೆ ಕಡಿಗೆ ಪಾಟಿ ಮ್ಯಾಗ್ರೆ ಬರೆದು ಕೂಡ ನಾ ಓದ್ ಕೊಡ್ತನ. ಮಳ್ಳ ಪಾಠ ಏನ್ ಬರೆದು ಕೊಡ್ತಾರು, ಚೀಟಿನ ಬರಿತನ ಕರೆ. ಆದ್ರೆ ಏನ್ ಬರೆಯುದು ನೀನೇ ಹೇಳ್ಬೇಕು ನೋಡು. ನಾ ಹೇಳ್ತನ ಬರೀ. ಏನತ್ತ? ಫಸ್ಟ್ ಗೆ ದೊಡ್ಡ ಅಕ್ಷರದಾಗ ದುರ್ಗವಾಯಿ ಪರ್ಸನ್ ಅಂತ ಬರೀ. ಹಾ ಬರ್ದೇನ? ಬರದ್ನಿ. ಇನ್ನ ನನ್ನ ಪ್ರೀತಿಯ ಸುಗಂಧ ನಿನಗ ಹೇಳುದೇನಪ್ಪಾ ಅಂದ್ರ, ನಾ ಮಾತ್ರ ನಿನ್ನ ಲಗ್ನ ಮಾಡ್ಕೋಬೇಕಂತ ಮಾಡೀನಿ. ಇದಕ್ ನೀ ಏನತಿ? ಇನಕ ಮನಕ ನಾ ಯಾ ಹೆಂಗಸರು ನೋಡಿಲ್ಲ. ನಿನ್ನ ಮಾತ್ರ ನೋಡಿದ ಹಿಡಿದು ನನಗ್ ಮಾತ್ರ ಸಂಡಾಸ್ ಮಾತ್ರ ಹತ್ತೈತಿ. ನೀವ್ ಹೂ ಅಂದ್ರ ಅದು ಕಡಿಮೆ ಆಕೈತಿ, ಇರ್ಲಿಕ್ಕಂದ್ರ ಹಂಗಾದ ಜೀಗ್ಳಿಗತೆ ಹೊಡಿತೈತಿ. ಇದಕ್ ನೀ ಏನತಿ? ಬರ್ದೇನ? ಇದನ್ನ ನೀನಾ ಬರೀ ದೋಸ್ತ. ಯಾಕೋ ರಂಗ್ಯ? ಮಳ್ಳ ಲವ್ ಲೆಟರ್ ಹಿಂಗ ಬರೀತಾರನ? ಲವ್ ಲೆಟರ್ ನೋಡಿದ್ರೆ ಹುಡುಗಿ ಊಟ ನಿದ್ದಿ ಮರತ್ ಬರೇ ನಿನ್ನ ಚಿಂತ್ಯಾಗ ಊಟರಿವಿ ಕಳೆದು ಉಳ್ಳಾಡಿರ್ಬೇಕು. ಮತ್ ಇನಕ ಮನಕ ಹೇಳಕ್ ಏನಾಗಿತ್ ನಿನಗ? ಒಂದ್ ಹಂಗ ಉಳ್ಳಾಡಂಗ್ ಬರೆದು ಕೊಡು. ಬರೀಲೇ? ಬರೀ. ನಲ್ಲೆಯ ನಗುವಿನಲ್ಲಿ ಮಲ್ಲಿಗೆಯ ಹೂ ಅರಳಿ, ನಲ್ಲನ ಮನದಲ್ಲಿ ಪ್ರೇಮ ಭಾವವು ಕೆರಳಿ, ಕಲ್ಲು ಎದೆಯೊಳಗೆ ಪ್ರೀತಿ ಕವಿಯಾಗಿ ಹೊರಳಿ, ಬಿಚ್ಚಿ ತಿಂದು ಹೃದಯ ಹೊತ್ತಿಗೆಯ ನವಕಾವ್ಯ ಸುರುಳಿ. ಕೋಗಿಲೆ ಮಾಮರಕ್ಕೆ ಎಲ್ಲಿಯದೋ ಸಂಬಂಧ, ನೀನಾರೋ ನಾನಾರೋ ಯಾವ ಜನ್ಮದ ಬಂದ, ಭ್ರಮರ ಹೀರುವುದು ಮಲ್ಲಿಗೆಯ ಮಕರಂದ, ನನ್ನ ಪ್ರೇಮ ದುಂಬಿಗೆ ನೀ ಸುರಿಸು ಸುಗಂಧ, ಸುಗಂಧ ಸುಗಂಧ. ರಂಗ್ಯ, ಇದಾಕಿ ತಿಳಿತೈತಿರ್ ನೋಡು. ಸುಮ್ಮ ನಾ ಹೇಳಿದಂಗ ಬರೀಯತ್ತನ್ನ ಎಲ್ಲಾ ತಿಳಿತೈತಳ ಮಳ್ಳ. ಆಕೆ ನಿನಗತಿ ಹಬ್ಬದದಾಳ ತಿಳಿದೇನ? ಇಡೀ ಇದನ್ನ ಓದ್ ಕೂಡ. ಯಾರು ಬರ್ದಾರತ್ ಕೇಳಿದ್ರೆ ಸ್ವತಃ ನಾನ ಬರ್ದನಂತ ಹೇಳ. ನನ್ನ ಮುಂದೆ ಒಂದು ಬ್ಯಾರೆ ಬರೆದು ಕೂಡ ನೋಡುನು ಅಂದಳಂದ್ರ, ಈಗ ನನ್ನ ಮೂಡ್ ಸರಿ ಇಲ್ಲ. ಕವನ ಕಾವ್ಯ ರಚನೆ ಮಾಡೋ ನಮ್ಮಂತ ಮಹಾಕವಿಗಳಿಗೆ ದೊಡ್ಡ ದೊಡ್ಡ ಗವಿ ಗುಡಿ ಗುಂಡಾರ ಬೇಕತ್ ಹೇಳ. ಮತ್ ನನ್ನ ಗುಡ್ಡಕ್ಕ ಕರ್ಕೊಂಡು ಹೋದಳಂದ್ರ ಮಳ್ಳ ನಿನ್ನೇನ್ ಗುಡ್ಡ ಕರ್ಕೊಂಡು ಹೋಗ್ಕಾಳು. ಇದನ್ನ ಓದ್ ಕೂಡ ಮೊದಲು ನೋಡು ಏನಾಕತಿ. ಆತಳಪ್ಪ, ಅದ್ರ ಕಾಳಜಿನ ಬಿಡ್ನಿ. ರಂಗ್ಯ, ಈ ಕಡೆ ಬರತ್ತಾಳೋ ನರಸಬಾಯಿ. ಹಂಗಾದ್ರೆ ಈ ಚೀಟಿ ಆಕಿ ಕೈಯಾಗ ಕೊಡ, ನಾ ಹೊಕ್ಕನ. ನಿನಗೇನ್ರಿ ಹೆಚ್ಚ ಕಡಿಮೆ ಆಗಂಗ್ ಕಾಣಿಸ್ತಂದ್ರ ನಾ ಬಂದ್ ಬಿಡ್ತೇನೆ. ಹಾಯ್ ಪಾಂಡವ್ರೆ, ಅಯ್ಯೋ, ಹೇಗಿದೆ ನಿಮ್ಮ ಆರೋಗ್ಯ? ಎಲ್ಲ ಹದಗೆಟ್ ಹೋಗೈತ್ರಿ. ನೀವೇನು ಮಾನ್ಯ ನನ್ನ ಮ್ಯಾಲ ಕೈ ಇಟ್ಟು ಇಂಜೆಕ್ಷನ್ ಮಾಡಿದ್ರಲ್ಲ, ಒಂದ್ ಸ್ವಲ್ಪ ಜೀಗಳು ಕಡಿಮೆ ಆಗೈತ್ರಿ. ಇವತ್ತು ಒಟ್ಟು 9 ಸಲ ಆಗೈತ್ರಿ. ಮತ್ತ ಅದಕ್ಕ ಇನ್ನೊಂದಿಟ್ಟು ನಿಮ್ ಕಡೆ ಬರ್ಬೇಕಂತ ಮಾಡೀನಿ. ಅಯ್ಯೋ, ಇವತ್ತು ನನಗ್ ರಜಾ ಐತಿ. ನಾಳೆ 10 ಗಂಟೆಗೆ ಬನ್ರಿ, ನಿಮ್ಮನ್ನ ಪೂರ್ತಿ ರಿಪೇರಿ ಮಾಡಿ ಕಳಿಸ್ತೀನಿ. ನಾನಿನ್ ಬರ್ಲಾ? ಬಾಯ್. ಇದು ರೀ ಇವ್ರ, ಓ ಇವ್ರ, ಏನ್ರಿ? ಅನ್ಕ ಮನ್ಕ ಹೋಗ್ಬೇಡ್ರಿ. ನಿಮ್ ಕಡೆ ಒಂದ್ ಸ್ವಲ್ಪ ಕೆಲಸ ಐತ್ರಿ. ಏನೈತ್ರಿ ನಿಮ್ ಕೆಲಸ? ಜಲ್ದಿ ಹೇಳ್ರಿ. ನಿಮಗೊಂದ್ ದಿನ್ಸ ಕೊಡ್ಬೇಕಂತ ಮಾಡೀನ್ರಿ. ಏನ್ರಿ ಅದು? ಚೀಟ್ರಿ, ಚೀಟಿ. ಏನ್ ಚೀಟಿ ರೀ ಅದು? ಸೋಟ್ ಚೀಟಿ ಅಲ್ರಿ, ಪ್ರೀತಿ ಚೀಟ್ರಿ. ಪ್ರೀತಿ ಚೀಟಿ ಓದಿ ನೋಡ್ರಲ್ಲ, ತಾನಾಗ ಗೊತ್ತಾಕೈತಿ. ವಾಹ್ ಪಾಂಡವ್ರೆ, ಎಷ್ಟು ಚಂದ ಬರ್ತೀರಿ ಇದನ್ನ. ಸ್ವತಃ ಸ್ವಂತ ನಾನ ಬರ್ದನ್ರಿ. ನಿಜವಾಗಿಯೂ ನೀವೇ ಬರ್ದಿದ್ದ? ಹೂನ್ರಿ, ನಮ್ಮ ಅಪ್ರಾಣಿ ನಮ್ಮ ಅವ್ರಾಣಿ ದುರ್ಗವಾಯಿ ಆಡಿ ಒಳತ್ತನ್ರಿ. ಈಗ ಸದ್ಯ ನನ್ನ ಮುಂದೆ ಇಂಥದ್ದೇ ಒಂದು ಬ್ಯಾರೆ ಕವನ ಬರ್ದ್ ತೋರಿಸ್ರಿ. ಇದಕ್ಕ ನೀವೇನಂತೀರಿ? ಇದಕ್ ನಾವ್ ಅಲ್ಲೆತ್ತನ್ರಿ. ಇದಕ್ ನೀವೇನತ್ತೀರಿ? ನನಗ್ಯಾಕೋ ನಿಮ್ ಬಗ್ಗೆ ಸಂಶಯ ಬರಕತ್ತೈತಿ. ಇದನ್ನ ಬ್ಯಾರೆ ಯಾರೋ ಬರ್ದ್ ಕೊಟ್ಟಿರ್ಬೇಕು. ಕರೆ ಹೇಳ್ರಿ, ಇದನ್ನ ನಿಮ್ ಗೆಳೆಯ ರಂಗನ ಬರ್ದ್ ಕೊಟ್ಟಿರ್ಬೇಕು, ಹೌದಲ್ಲ? ಆ ಮಂಗ್ಯಾಗ ಏನ್ ಬರಿಲಾಕ್ ಬರ್ತೈತ್ರಿ? ನನ್ನ ಶಾಣೆ ಅನ್ರಿ ಅವ. ಎಲ್ಲರೇ ಒಂದ್ ಟಪಾಲ್ ಬರಿಬೇಕಾದ್ರೆ ನನ್ನ ಕೈ ಕಾಲು ಬಿದ್ದು ನನ್ನ ಕೈಲೇ ಬರೆಸ್ತಾನ್ರಿ. ಅಷ್ಟು ನಿಮ್ಮಲ್ಲಿ ಪವರ್ ಇದ್ರೆ ಇನ್ನೊಂದ್ ಬರ್ದ್ ಕೊಡ್ರಿ ನೋಡೋನು. ನಾ ಉಗಾದಿ ಒಮ್ಮೆ ಬರಿತನ್ರಿ. ನೋಡ್ರಿ ಶಿಕ್ಷರ, ನಮ್ಮಂತ ದೊಡ್ಡ ಕವಿಗಳು ಏನ್ರೆ ಬರಿಬೇಕಾದ್ರ ಪ್ರಶಾಂತವಾದ ವಾತಾವರಣ ಬೇಕು. ಗುಡ್ಡ ಗುಡಿ ಮಸೂತಿ ಹಾಳು ಬಿದ್ದು ದೇಗ್ಲ. ನೀವ್ ಹಿಂಗ್ ಶಿಕ್ಷಕ ರಸ್ತಾದಾಗ ಬರಿಬೇಕಾದ್ರೆ ಹೆಂಗ್ ಬರೀತಾರ್ರಿ? ಓಹೋ, ನೀವು ಪ್ರಸಿದ್ಧ ಪೈಲ್ವಾನ್ರಷ್ಟೇ ಅಲ್ಲ, ಮಹಾ ಕವಿಗಳು ಅಂದಂಗಾಯ್ತು. ಹೋಗ್ಲಿ ಬಿಡ್ರಿ, ನೀವ್ ಈ ಚೀಟಿ ಯಾಕೆ ಬರ್ದಿರಿ? ನಿಮ್ ಮ್ಯಾಲ ಮನಸ್ಸಾಗೈತ್ರಿ. ಲಗ್ನ ಮಾಡ್ಕೊಂಡ್ರ ನಿಮ್ಮನ್ನ ಮಾಡ್ಕೋಬೇಕಂತ ನಿರ್ಧಾರ ಮಾಡೀನ್ರಿ. ನೀವು ಹೂ ಅಂದ್ರ ನಾ ಇವತ್ತ ಕುಸ್ತಿ ಬಿಡ್ತೇನ್ರಿ. ಅಯ್ಯಯ್ಯೋ, ಕುಸ್ತಿ ಯಾಕೆ ಬಿಡ್ತೀರಿ? ನೀವಿನ್ನು ಬಹಳ ಹೆಸರು ಗಳಿಸ್ಬೇಕಾಗೈತಿ. ನನ್ ಸಲುವಾಗಿ ನಿಮ್ ಜೀವನ ಹಾಳ್ ಮಾಡ್ಕೋಬೇಡ್ರಿ. ನಾನಿನ್ನೂ 5-6 ವರ್ಷ ಮದುವೆ ಮಾಡ್ಕೊಳ್ಳೋದಿಲ್ಲ. ನೋಡ್ರಿ, ನೀವಿನ 10 ವರ್ಷ ಬಿಟ್ಟು ಮಾಡ್ಕೋರಿ. ಆದ್ರೆ ಈಗ ಸದ್ದ ಇಲ್ಲೇ ನನ್ನ ಜೋಡಿ ಒಟ್ಟ ಒಂದ್ಸಲ ಕುಸ್ತಿ ಹಿಡಿದ್ರ ಸಾಕ್ರಿ. ಇದಕ್ ನೀವೇನತ್ತೀರಿ? ಯು ಬಾಸ್ಟೆಡ್ ರಂಗ ಕರದೇನೋ ಪಾಂಡು, ಬಡದಾಳೋ ಬಾರೋ ನನ್ನ. ಯಾಕ್ರಿ ಮೇಡಮ್, ಅವನ್ ಯಾಕೆ ಬಿಡದ್ರಿ? ನೋಡ್ರಿ, ಈ ಯೂಸ್ಲೆಸ್ ನನ್ನನ್ನ ಕುಸ್ತಿ ಹಿಡಿಯೋಣ ಬಾ ಅಂತಾನ. ನೋಡ್ರಿ ಮೇಡಮ್,
ಅವಾಗ ಯಾವತ್ತೂ ಬರೇ ತಿರ್ಯಾಗ ಕುಸ್ತಿದನಾದ್ರಿ. ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ಅವ ಮಾತಿನ್ಯಾಗ ಅನಿಸಿದ್ರು ಮನಸ್ಸಿನ್ಯಾಗ ಬಾಳ ಮೃದು ಅಲ್ರಿ ಮೇಡಮ್. ನೀವು ಬಾಳ ಬಿರುಸಲೆ ಬಿಡದ್ರಿ ನಾನು. ಹೇ ಹಂಗೇನು ಬಿಡಿಸ್ಲೇ ಬಡ್ದಿಲ್ಲ. ಅವ್ರೇನು ಪಡಲ್ಲ ಹೊಡೆದ್ರಲ್ಲ, ನನ್ನ ಗಲ್ಲದ ಮ್ಯಾಲ ಮಲ್ಲಿಗೆ ಹೂ ಉದುರಿದಂಗ ಆತ. ನೋಡ್ರಿ ಅಲ್ಲಿ ನೀವು ಹೊಡೆದ ಸಪ್ಪಳ 1 ಕಿಲೋಮೀಟರ್ ತನ ಕೇಳಿಸೈತ್ ಕರೆ, ಆದ್ರೂ ಅದ ಅವಾಗ ಮಲ್ಲಿಗೆ ಹೂ ಉದುರಿದಂಗ. ಮನಸ್ಸು ಅಟ್ಟ ಮೃದು ಐತ್ರಿ ಅವಂದು, ಆದ್ರ ಮನುಷ್ಯ ಮಾತ್ರ ಬಾಳ ಒಳ್ಳೆ ಅವ್ರಿ. ಹೇಳ್ರಂಗ್ಯ, ಇನ್ನ ಒಂದ್ ಸ್ವಲ್ಪ ವರ್ಣನೆ ಮಾಡಿ ಹೇಳವ್ರಿಗೆ. ರಂಗವ್ರೆ, ನಾನ್ ಸ್ವಲ್ಪ ಆವೇಶದಾಗೆ ದುಡುಕ್ಬಿಟ್ಟೆ. ಸಾರಿ ಅಂತ ಹೇಳ್ರಿ ಪಾಂಡ ಅವರಿಗೆ. ನೋಡಲ್ಲಿ ಸಾರಿ ಕೇಳ್ಕೊಳತ್ಯಾರ ನಿನ್ನ. ರಂಗ್ಯ ಸಾರಿ ಅಲ್ಲ, ಇನ್ನ 100 ಸಲ ಹೊಡಿಲಿ ಅವ್ರು. ನಾ ಏನು ಪೆಟ್ಟು ಹಚ್ಕೊಳಂಗಿಲ್ಲ, ಯಾಕಂದ್ರೆ ನಾ ಪೈಲ್ವಾನ್ ಅದನ್ನ. ನೋಡ್ರಿ ಮೇಡಮ್, ಎಷ್ಟು ಒಳ್ಳೆ ಅದಾನ ಪೈಲ್ವಾನ್. ಹೇಳ ಚಂದಗೆ ವರ್ಣನೆ ಮಾಡಿ ಹೇಳ. ನಾ ಸಣ್ಣವಿದ್ದಾಗ ಹೆಂಗಿದ್ನಿ, ಈಗ ಹೆಂಗದನು ಅದನ್ನ ಪದ್ಯ ರೂಪದಾಗ ಹೇಳೆ. ಚಾರವ್ವಕ್ಕನ ಸೀರಿ ಕದ್ದ, ಪಾರವ್ವಕ್ಕನ ಪ್ರಕಾರ ಕದ್ದ, ಬಾಳವ್ವಕ್ಕನ ಬಾವಡಿ ಕದ್ದನೋ, ಈ ಗಿಡ್ಡನು ಗುಡ್ಡದ ಮರಿ ಅವ್ನ ಚಡ್ಡಿ ಕದ್ದನೋ. ಪಾಂಡ್ಯ ಈ ಪಾಂಡ್ಯ ಅವೆಲ್ಲ ಕದ್ ಏನ್ ಮಾಡ್ತಿದ್ದ? ಅರ್ಧ ಚಾರ್ಜಕ್ಕೆ ಮಾರ್ಕೋತಿದ್ದ. ಮುಂಜಾನೆ ಎದ್ದು ಮಾರಿ ತೊಳಿಲಾರ್ದ ನ್ಯಾರಿ ಮಾಡುತ್ತಿದ್ದ. ಹಿಂಗೆಲ್ಲ ಮಾಡ್ತಿದ್ನೇನ? ಸಂಜಿ ಮುಂದ ಚೆರಿಗಿಲ್ದ ಸಂಡಾಸಕ್ಕ ಹೋಗುತ್ತಿದ್ದ. ಅಯ್ಯೋ, ಬರೇ ಕಲ್ಲು ಒರೆಸಿಕೊಂಡು ಗಲ್ಲಿ ಗಲ್ಲಿ ಘಮ ಘಮ ನಾರ್ಕೋತ ತಿರುಗಾಡತ್ತಿದ್ದ. ಛೀ 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 ಛೀ. ತಿರುಗುತ್ತಿದ್ದ, ಹುಡುಗಿಯರಿಗೆ ಲೈನ್ ಹೊಡಿತಿದ್ದ, ಕಡತ ತಿಂದ ಬರುತ್ತಿದ್ದ. ಶಾರೋವಕ್ಕನ ಸೀರಿ ಕದ್ದ, ಪಾರೋವಕ್ಕನ ಪ್ರಕಾರ ಕದ್ದ, ಬಾಳೋವಕ್ಕನ ಬಾವಡಿ ಕದ್ದನೋ, ಈ ಗಿಡ್ಡನು ಗುಡ್ಡದ ಮರಿ ಅವ್ನ ಚಡ್ಡಿ ಕದ್ದನೋ. ಪಾಂಡ್ಯ ಈ ಪಾಂಡ್ಯ ಹುಡುಗ್ಯಾರ ಬೈಡ್ಲಾಕತ್ತಾನ, ಗಂಡ ಸತ್ತ ಮುಂಡ್ಯಾರಿಗೆ ಗಂಟ ಬಿದ್ದ. ಕಂಡಲ್ಲೆಲ್ಲ ಕೆಣಕಿ ಕುಂಡಿ ಕುಂಡಿ ಒದಿಸಿಕೊಂಡು ದಂಡ ಕೊಟ್ಟು ಬಂದ. ಏನ್ ಮಾಡಿದ ಗೊತ್ತೇ? ಏನ್ ಮಾಡ್ದ? ಮುದಿಕ್ಯಾರಿಗೆ ಗಂಟ ಬಿದ್ದ. ಅಯ್ಯೋ ಚೀ ಚಿ 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 ಚಿ, ಇಷ್ಟು ಕಚಡ ಆದಾರ ಈ ಪೈಲ್ವಾನ್ರು. ಇಲ್ರಿ ಸಿಕ್ಸರ, ಈ ಮಗ ನನ್ನ ಮ್ಯಾಲ ಹೊಟ್ಟಿ ಕಿಚ್ಚ ಮಾಡಿ ಹಂಗ ಹೇಳಕತ್ತೇನ್ರಿ. ಈ ಮಗನ ಸುದ್ದಿ ಕೇಳಿಲ್ಲನ್ರಿ ನೀವು? ಫುಲ್ ಕುಡಿದು ಬಿದ್ದ ಅಂದ್ರ ಮಗ ರಸ್ತಾದ ಮ್ಯಾಗ ನಿದ್ರಿ, ಲುಂಗಿ ಪೂರಾ ಹಸಿ ಆಗಿ ಅದು ಒಣಗುತನ ಹೇಳಂಗಿಲ್ರಿ. ಅಯ್ಯಯ್ಯೋ, ಇವ್ರು ಕುಡಿತಾರ? ಇವ್ ಒಬ್ಬ ಅಲ್ರಿ, ಇವನು ಜೋಡಿ ಇನ್ನ ಇಬ್ರದಾರ್ರಿ ಹೀರೋಗಳ. ಅವ್ರ ಯಾರಂದ್ರ ಆನಂದ್ ಪಾನ್ ಶಾಪ್ ಸಿರ್ಸು ಮಠಪತಿ ರೀ, ಮತ್ತ ನಮ್ಮ ಕರುಳಿ ಹನುಮಂತ ಕಾಕಾರಿ. ಇವ್ರು 3 ಮಂದಿ ಇಡೀ ನಮ್ಮ ಕರ್ನಾಟಕದಾಗ ಫೇಮಸ್ ರೀ. ಮೇಡಮ್ ಅರ ಸುಳ್ಳು ಹೇಳ್ತೈತಿ ಹೇಳ್ರಿ, ಇದ್ರ ಮಾತ್ ಕೇಳಾಕ್ ಹೋಗ್ಬೇಡ್ರಿ. ಈಗ ಊರಾಗ ನಾವ 3 ಮಂದಿ ಕುಡ್ಲಾರ್ದವ್ರ ಅಂದ್ರ ಈಗ ನಾವ ಎಲ್ಲಾರ್ಗಿ ಬುದ್ಧಿ ಹೇಳ್ತೀವ್ರಿ. ನಿಮ್ ಮಾತ್ ಕೇಳ್ತಾ ನಿಂತ್ರೆ ನನಗೆ ಹೊತ್ತೋಗಿದ್ದೆ ಗೊತ್ತಾಗೋದಿಲ್ಲ. ನಾನಿನ್ ಬರ್ತೀನಿ. ಇದು ರೀ ಸಿಕ್ಸರ್ ಅವ್ರ, ಇದು ರೀ ಯಾವ್ದ್ರಿ? ನಮ್ಮ ದುರ್ಗವಾಯಿ ಪರ್ಸನ್ ಚೀಟಿ ಸುದ್ದಿ ಏನ್ ಮಾಡಿದ್ರಿ? ಅದು ಆಮೇಲೆ ಭೇಟಿ ಆಗ್ತೀನಿ. ನಾನಿನ್ ಬರ್ಲಾ? ಹರಿಬಾ, ಏ ಹರಿಬಾ. ಯಪ್ಪ, ಏನ್ ಹರಿದು? ಏ ಕಿಸಬಾಯಿ, ಹರಿಬಾ ಅಂದ್ರ ಹರಿಯದಲ್ಲಲೇ, ಅದು ಬೀಗನ ಹೆಸರು. ಹರಿ ಅಂತ. ಹಿಂಗ ನನಗೇನ್ ಗೊತ್ತಾ? ಕರಿ ಹರಿ, ಏ ಹರಿ, ಏ ಹರಿಬಾ. ಓಹೋ ಬೀಗರು, ಬರ್ಬೇಕು. ನೀವು ಬಂದೇ ಬರ್ತೀರಿ ಅಂತ ನನಗ್ ಮೊದಲೇ ಗೊತ್ತಿತ್ತು. ಅದಕ್ಕಂತಲೇ ಮನೆ ಬಾಗ್ಲ ಬಂದ್ ಮಾಡಿ ನಿಮ್ಮ ದಾರಿ ಕಾಯ್ತಾ ಮಲ್ಕೊಂಡಿದ್ದೆ. ಇನ್ನೇ ನಿದ್ದೆ ಹತ್ಬೇಕು ಅನ್ನುವಷ್ಟರಲ್ಲಿ ನಿಮ್ಮ ಶಬ್ದ ನಮ್ಮ ಕಿವಿಗೆ ಬಿತ್ತು. ತಕ್ಷಣ ಎದ್ದು ಬಂದ್ಬಿಟ್ಟೆ. ಪುಣ್ಯ ಹತ್ಲಿಯಪ್ಪ ನಿನಗ. ಬನ್ನಿ, ಹೀಗೆ ಕುಳಿತುಕೊಳ್ಳಿ. ಕಕ್ಕ, ಇವ್ರ ಕ್ರೈಮ್ ಸ್ಟೋರಿ ಒಳಗ್ ಕೆಲಸ ಮಾಡ್ತಾರೋ ಏನ? ಅದನ್ನ ನೋಡಿ ತಲಿ ಕೆಟ್ಟ ಹಿಂಗ್ ಮಾತಾಡ್ತಾರೋ? ಸುಮ್ಮನೆ ಕುಂದ್ರಲೇ ರಂಗ್ಯ. ಛೇ 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 ಛೇ, ಮನಿ ಭಾರಿ ಕಟ್ತೀರಪ್ಪ. ಏನಿದು ಮನಿ? ದರ್ಗಾ ಜೇಲ್ ಆಗೈತಿ. ಏ ಗಪ್ಪಲೆ, ರಾಜ ಮಹಾರಾಜರ ಮನಿ ನೋಡ್ದಂಗ ಆಕತಿ. ಬೀಗ್ರ, ಇದಕ್ಕ ಭಾರಿ ಖರ್ಚಾಗಿರ್ಬೇಕಲ್ರೇ. ಈ ಮನೆಗೆ ಎಷ್ಟು ಖರ್ಚಾಯ್ತು? ಹ್ಯಾಕ್ ಕಟ್ಟಿಸ್ದೆ? ಅದಕ್ಕೆ ಹಣ ಎಲ್ಲಿಂದ ಬಂತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬ್ರೇಕ್ ನ ನಂತರ. ಬ್ಯಾಡ್ರಿ, ಡಿಸ್ಟರ್ಬ್ ಆಕತಿ, ಈಗ ಹೇಳ್ರಿ. ಇದಕ್ಕೆ ಸುಮಾರು ಏನು ಖರ್ಚಾಗಿಲ್ಲ. ಇದು ಸುಮ್ಮನೆ ತಯಾರಾದ ಮನೆ. ಯಾಕಂದ್ರೆ ಇದು ನಮ್ಮನೆ. ಅಂದ್ರ ಇದೇನು ಮಂತ್ರಲೆ ತಯಾರಾಗೈತೇನ್ರಿ? ಯಾವ ಮಂತ್ರನೂ ಇಲ್ಲ, ತಂತ್ರನೂ ಇಲ್ಲ, ಬಾನಾಮತಿನೂ ಇಲ್ಲ. ಇಲ್ಕಲ್ದಲ್ಲಿಯ ಗ್ರಾನೈಟ್ ಕಲ್ಲು, ಚಿಕ್ಕ ಪಡ್ಸಲ್ಗೆ ಹೊಳೆಯ ಉಸುಕು, ಅದೇ ಹೊಳೆಯ ಪಕ್ಕದಲ್ಲಿರೋ
ರಾಜು ಪವಾರ್ ಅವರ ಇಟ್ಟಂಗಿ, ಬಬಲೇಶ್ವರದ ಸಂಗಮೇಶ್ ಕೊಕ್ರೆ ಅವರ ರಾಜಶ್ರೀ ಸಿಮೆಂಟ್ ಇದೆಲ್ಲ ತಂದು ಕಟ್ಟಿದ ಮೇಲೆ ಹಣ ಎದಕ್ ಬೇಕು, ದುಡ್ಡು ಎದಕ್ ಬೇಕು? ರೊಕ್ಕ ಎದಕ್ ಬೇಕು, ರೂಪಾಯಿ ಎದಕ್ ಬೇಕು? ಏ ಸುಮ್ಮ ಕುಂಡ್ರಲಿ, ನೀ ವರಾದಿ ಏನು ಮಾತಾಡಬಾರ್ದ. ಮತ್ತ ದುಡ್ಡು ಎದಕ್ಕೆ ಬೇಕು ಅಂತೀರಲ್ರಿ? ಉಸುಕು, ಸಿಮೆಂಟು, ಕಲ್ಲು, ಇಟ್ಟಂಗಿ ಇವೆಲ್ಲ ಪುಕ್ಕಟ್ಟೆ ಕೊಟ್ಟಾರನ್ರಿ? ಇಲ್ಲೇ ನಿಜವಾದ ಕಥೆ ಇರೋದು. ಪುಕ್ಕಟೆ ಅವ್ರ್ಯಾಕ್ ಕೊಡ್ಬೇಕು? ಸ್ವತಃ ನಾವೇ ಎಲ್ಲ ಕಳ್ಳತನ ಮಾಡಿ ತಂದು ಕಟ್ಟಿದ ಮನೆ ಇದು. ಯಪ್ಪ, ತುಡುಗ ಮಾಡಿ ತಂದು ಕಟ್ಟಿದ ಮನಿರಿ ಐದ, ಅದಕ್ಕ ಇಟ್ಟು ಭಾರಿ ಐತ್ರಿ. ಹೋಗ್ಲಿ ಬಿಡ್ರಿ, ಈಗ ನಿಮಗ ಇವ್ರಿಗೆ ಬರೋಬ್ಬರಿ ಹೊಂದಾಣಿಕೆ ಆತ್ ನೋಡ್ರಿ. ಯಾಕಂದ್ರೆ ನೀವು ಮನಿ ತುಡುಗರು, ಇವ್ರು ಹೊಲ ತುಡುಗರು. ವಾ ವಾ, ಹಂತಕಂತವ್ರು ಕೂಡಿದ್ರೆ ಸಂತಿ ನೆರೆಯೋದು, ನಮ್ಮ ನಿಮ್ಮಂತವ್ರು ಕೂಡಿದ್ರೆ ಬೀಗ್ತನ ಆಗೋದು. ಹೋಗ್ಲಿ, ಈಗ ನೀವು ಬಂದ ವಿಚಾರ ಈಗ ಹೇಳ್ತಿರೋ ಇಲ್ಲ ಬ್ರೇಕ್ ನ ನಂತರ ಹೇಳ್ತಿರೋ? ಬ್ಯಾಡ್ರಿ, ನಮಗ ಅವಸರ ಐತಿ. ಹುಡುಗ ಇವನ ಇಲ್ಲ ಅವನ? ಏ ಇವ ಅಲ್ರಿ, ಅವ ನನ್ನ ಮಗ ಪೈಲ್ವಾನ. ಹೆಂಗದನ್ ನೋಡ್ರಿ ಪೈಲ್ವಾನ. ಅಡ್ಡಿ ಇಲ್ಲ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಈಗ ಅಸಲು ವಿಷಯಕ್ಕೆ ಬರೋಣ. ನಿಮ್ಮ ಆಸ್ತಿ ಎಷ್ಟಿದೆ? ಅಣ್ಣ ತಮ್ಮದ್ರೆ ಎಷ್ಟು ಜನ? ವಿವರವಾಗಿ ಒಂದೊಂದೇ ಹೇಳ್ಬಿಡಿ. ಇವ ನನ್ನ ಏಕೈಕ ಪುತ್ರ. ನಮ್ಮಪ್ಪಗೂ ನಾನೊಬ್ಬನೇ ಮಗ, ನಮ್ಮ ಮುತ್ಯಾಗೂ ನಮ್ಮಪ್ಪ ಒಬ್ಬನೇ ಮಗ ರೀ. ಅವ್ರ ಮುತ್ಯಾಗ ಅವ್ರ ಅಪ್ಪ ಒಬ್ಬನರಿ. ಅಂದ್ರ ನಮ್ಮದು ಒಂಟಿ ಸಂತಾನದ ವಂಶ. ಒಟ್ಟಿನ ಮೇಲೆ ಹೇಳಬೇಕು ಅಂದ್ರ ನನ್ನ ಸರ್ವ ಆಸ್ತಿ ಐಶ್ವರ್ಯಕ್ಕೂ ಇವನೇ ಅಧಿಪತಿ. ಮತ್ತ ಇನ್ನೊಂದು ನಮ್ಮ ವಂಶದಾಗ ವಿಶೇಷ ಏನಪ್ಪಾ ಅಂತಂದ್ರ ನಮ್ಮ ತಾತ ಮುತ್ತಾತರನ್ನ ಹಿಡ್ಕೊಂಡು ಕುಸ್ತಿ ಆಡ್ಕೊಂತ ಬಂದ ಪದ್ಧತಿ. ಮತ್ತ ಕುಸ್ತಿ ಆಡೋದ್ರಾಗ ಮತ್ತೊಂದು ವಿಶೇಷ ಪದ್ಧತಿ ಏನಪ್ಪಾ ಅಂದ್ರ ಇವ್ರಿಗೆಲ್ಲಾ ಭೂಮಿ ಹೊಲ ಬಾಳ ಐತ್ರಿ. ಅಂದ್ರ ಬರೇ ಬೀಳುದ್ರಿ. ಯಾಕೆ ಅಂದ್ರ ಇವ್ರ ಜೋಡಿ ಏನ್ ಕುಸ್ತಿ ಹಿಡಿದಿರ್ತಾರಿಲ್ಲ, ಅಕಸ್ಮಾತ್ ಅವ್ರು ಬಿದ್ರ ಅವ್ರ ಮನಸ್ಸಿಗೆ ತಾಪ್ ಮಾಡ್ಕೋತಾರ ಅಂತ ಹೇಳಿ ಇವ್ರ ದೊಡ್ಡ ಮನಸ್ಸು ಮಾಡಿ ಬಿದ್ದು ಬರ್ತಾರ್ರಿ. ಪರವಾಗಿಲ್ಲ, ನಮಗೂ ಇಂಥವ್ರೇ ಬೇಕು. ನಾಳೆ ನಿಮ್ಮ ಮಗಳಾದ್ರೂ ಅಗದಿ ಸುಖದಾಗ ನೋಡ್ರಿ. ಅಂದ್ರ ಇವ್ರ ಮನ್ಯಾಗ ನಿಮ್ಮ ಮಗಳಿಗೆ ತ್ರಾಸ ಕೊಡ್ಲಾಕ ಅತ್ತಿಲ್ಲ, ನೆಗ್ಯಾಣಿಲ್ಲ, ಭಾವಿಲ್ಲ, ಮೈದ್ನಿಲ್ಲ. ಒಟ್ಟು ಇರೋವ್ರಂದ್ರ ಒಬ್ನ ಗಂಡ ಒಬ್ನ ಮಾವ. ಒಟ್ಟಿನ ಮ್ಯಾಲ ಇವ್ರಿಬ್ರು ಹೊಟ್ಟಿನ ಎತ್ತಿ ನೋಡಿದ್ರ ಆತ. ಇವ್ರು ತಿಲ್ಲಾಕರೆ ಏನ್ ಬಾಳ್ತಿತ್ತಾರ? ಇವ್ರಿಗೆ ಮುಂಜಾನೆ ನಾಷ್ಟಾಕ್ ಒಂದು 4 ಮಾನ ಉಪ್ಪಿಟ್ಟ, ಮಧ್ಯಾಹ್ನ ಊಟಕ್ಕೆ ಒಂದು 6 ಮಾನ ಜ್ವಾಳದ ಹಿಟ್ಟಿನ ರೊಟ್ಟಿ, ಸಂಜೆ ಊಟಕ್ಕೆ ಒಂದು ಸ್ವಲ್ಪ ವಿಶೇಷ ಇರ್ತೈತಿ. ವಿಶೇಷ ಅಂದ್ರೆ ಅದೇನ್ ದೊಡ್ಡ ಕೆಲಸ ಅಲ್ಲ. 2 ಹಂದಿ ಸಾರ, ಒಂದು ದೊಡ್ಡ ಬೋಗಾಣಿ ಚೂರ, ಒಂದು 16 ಸೊಲಿಗಿ ಗೋಧಿ ಹಿಟ್ಟಿನ ಚಪಾತಿ, ಹಾಲಂತೂ ಹಂಡೆ ಗಟ್ಲೆ ಇರ್ತಾವ್ರಿ. ಇಟ್ಟು ಮಾಡಿದ್ರೆ ಮುಗಿತ್ರಿ. ರಾತ್ರಿ ಅಂತೂ ನಿಮ್ಮ ಮಗಳಿಗೆ ಎದ್ರ ತೊಂದ್ರೆನೂ ಇಲ್ಲ. ಒಬ್ಬಕಿನ ಮನ್ಯಾಗ ರಾತ್ರಿ ಪೂರಾ ಆರಾಮ್ ಮಕ್ಕೊಂಡು ರೆಸ್ಟ್ ತಗೋಬಹುದು. ಯಾಕಂದ್ರ ರಾತ್ರಿ
ಆದ್ರೆ ಕುಸ್ತಿ ಒಳಗೆ ಗಡಿ ಹೋಗೋದು ಬಂದ್ರೆ ಸಾಕು. ನೋಡ್ರಿ ಪಾಂಡೆ ಅವರೇ, ನಿಮ್ಮ ಜೋಡಿ ನಂದೊಂದು ಚಾಲೆಂಜ್. ಏನ್ ಹೇಳ್ರಲ್ಲ? ನಾಳೆ 10ನೇ ತಾರೀಕು ಹಂಗರಿಗೆ ಒಳಗ್ ನಡೆಯೋ ಕುಸ್ತಿಯಾಗ ನೀವು ಕುಸ್ತಿ ಒಗದ್ರ ಅದೇ ಕುಸ್ತಿ ಮೈದಾನದಾಗ ಎಲ್ಲರ ಎದುರುಗ ನಿಮ್ಮ ಕೊರಳಿಗೆ ಹಾರ ಹಾಕಿ ನಾನ್ ನಿಮ್ಮನ್ನ ಮದುವೆ ಮಾಡ್ಕೊಳ್ತೀನಿ. ಇನ್ನು ನಿಮ್ಮ ಬೆಟ್ಟಿ ನೀವು ಕುಸ್ತಿ ಹೋಗೋದ್ಮೇಲೆ ನಾನಿನ್ ಬರ್ತೀನಿ. ಬಾಯ್. ರಂಗ್ಯ, ನಾಳೆ ಕೈ ಮುಚ್ಚಿಗೆ ಡಾವ್ ಬಿತ್ತತ್ತಿಳಿ. ಕೈ ಮುಚ್ಕಿ ಡಾವ್ ಅಂತದು ಏ, ಆ ಡಾವಿಗೆ ಬೆಕ್ಕಂತ ಗಡಿ ಇರ್ಲಿ, ಚಿತ್ತ ಮೇಲ. ಇದೇನ್ ನನಗ್ ತಿಳಿಲಿಲ್ಲಪ್ಪ ಕೈ ಮುಚ್ಕಿ ಅಂದ್ರ. ಏ, ಕೈ ಮುಚ್ಚಿಗೆ ಡಾವ್ ಅಂದ್ರ ನಮ್ಮ ಜೋಡಿ ಏನ್ ಕುಸ್ತಿ ಹಾಕಿರ್ತಾರಲ್ಲ, ಅವ್ರಿಗೊಂದಿಟ್ಟು ಅಗಾವ್ ಭೇಟಿ ಆಗೋದು. ಅಗಾವ್ ಭೇಟಿಯಾಗಿ 10,000 ಕೊಡಲ್ 20,000 ಕೈ ಮುಚ್ಚಿ ಕೊಟ್ಟ ಕಾಲು ಬಿದ್ರ ಅವ್ರು ಸುಮ್ಮ ಕಣ್ಣು ಮುಚ್ಚಿ ಬಿದ್ದು ಹೋಗ್ತಾರ. ಸುಳ್ಳ ಮದುವೆ ಸುಳ್ಳ. ಯಾಕೆ ಸುಳ್ಳ? ನಾ ಹೇಳ್ತೇನೆ ನರಸಬಾಯಿ, ರೊಕ್ಕ ಕೊಟ್ಟು ಮಾತಾಡ್ಕೊಂಡು ಕುಸ್ತಿ ಒಗದಾನ್ರಿ ಅತ್ತ. ಇಲ್ಲಳ, ಸುಮ್ಮನ್ನೆ ರೊಕ್ಕ ಕೊಟ್ಟು ಕುಸ್ತಿ ಮಾಡ್ಬೇಕಾದ್ರೆ ಇನ್ಕ 1000 ಕುಸ್ತಿ ಒಗಿತೀನಿ ಮಗನಾನ. ಅದ ಅನ್ನಿ ಮತ್ತ ನಿನ್ನ ಶಕ್ತಿ ಯುಕ್ತಿಗಳ ಬಲದಿಂದ ಗಡಿ ಜೋಡಿ ಕಾದಾಡಿ ನಿನ್ನ ಹೆಸರು ಉಳಿಸಿಕೊಂಡೆ ಅಂದ್ರ ನಾನು ನಿನ್ನ ದೋಸ್ತಿ ಮಾಡಿದ್ದಕ್ಕೆ ಸಾರ್ಥಕ ಆಕೈತಿ. ರಂಗ್ಯ, ನಡಿ ಇನ್ನ. ಅವನವನ ಕುಸ್ತಿ ಆಗುತ್ತಾನ, ಗರಡಿ ಮನಿ ಬಿಟ್ಟು ಹೊರಗೆ ಬರಂಗಿಲ್ಲ. ಅಟ್ ಮಾಡ ನಡಿ ಹೋಗುನು. ಕುಸ್ತಿ ಪ್ರೇಮಿಗಳೇ, ಊರಿನ ಗಣ್ಯ ನಾಗರಿಕರೇ, ಇವತ್ತು ಹನುಮಂತ ದೇವರ ಓಕಳಿ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಭವ್ಯವಾದ ಕಾರ್ಯಕ್ರಮ ಈ ಜಂಗಿ ನಿಕಾಲಿ ಕುಸ್ತಿ. ಮಹಾಜನಗಳೇ, ಈಗ ಕುಸ್ತಿ ಪ್ರಾರಂಭವಾಗ್ತಾ ಇದೆ. ಕರ್ನಾಟಕದ ಖ್ಯಾತ ಜಗಜೆಟ್ಟಿ ವಂಶದ ಪೈಲ್ವಾನ್ ವಿಠ್ಠಲ್ ರಾವ್ ಪವಾರ್ ಇವರ ಏಕೈಕ ಸುಪುತ್ರ, ಆಲಮಟ್ಟಿ ಡ್ಯಾಮ್ ಮಹಾಪೂರ ಕೇಸರಿ, ಮುಳುಗಡೆಯ ಸರ್ದಾರ್ನೆಂದು ಬಿರುದು ಪಡೆದಂತ ಪೈಲ್ವಾನ್ ಪಾಂಡು ಹಳದಿ ಪಟ್ಟಿ. ಇನ್ನು ಮಹಾರಾಷ್ಟ್ರದ ಪ್ರಖ್ಯಾತ ಕುಸ್ತಿಪಟು ಕೊಯ್ನಾ ಡ್ಯಾಮ್ ಭೂಕಂಪ ಕೇಸರಿ ಗೋಪಿನಾಥ್ ಸಾಳುಂಕೆ ಇವರ 5ನೇ ಸುಪುತ್ರ ಬಾವುಸಾಬ್ ಸಾಳುಂಕೆ ನೀಲಿ ಪಟ್ಟಿ. ಇವರಿಬ್ಬರ ನಡುವೆ ಜಂಗಿ ನಿಕಾಲಿ ಕುಸ್ತಿ ಪ್ರಾರಂಭ. ನನ್ನ ಹೊಟ್ಟಿಗೆ ಹುಟ್ಟಿದ್ಕು ಇನ್ನು ಸಾರ್ಥಕ. ನಾ ಕೆಮ್ಮಿ ಹಾಲು ಕುಡಿದು ಎಕರೆಗಟ್ಟಲೆ ಹೊಲ ಅಳಿಗಾಲ ಹಚ್ಚಿದ್ರು ಚಿಂತಿಲ್ಲ. ನಮ್ಮ ವಂಶದ ಕೀರ್ತಿ ಬೆಳೆಸಿ ಸಾಕಿನ್ನ ಮುಚ್ಚಿ ಹೋಗಲೆ. ಪಾಂಡ್ಯ, ನಿನ್ನ ಗೆಳತ್ಯಾನ ಮಾಡಿದ್ದಕ್ಕೂ ಸಾರ್ಥಕ ಆತಲೆ. ಇರ್ಸಾ ಇಟ್ಟು ಕೆಲಸ ಮಾಡಿದ್ರೆ ಗುರಿ ಸಾಧಿಸ್ತೈತಿ ಅನ್ನೋದನ್ನ ತೋರಿಸಿಕೊಟ್ಟು ನೋಡ್ಲಿ. ಎಲ್ಲ ನಿನ್ನ ಆಶೀರ್ವಾದಪ್ಪ. ರಂಗ್ಯ, ನರಸಬಾಯಿ ಬಂದಾಳಿಲ್ಲೋ? ಬಂದಾಳ ಗಪ್ಪಲೆ. ಕುಸ್ತಿ ಪ್ರೇಮಿಗಳೇ, ಇಲ್ಲಿ ಕೂಡಿದ ಸಮಸ್ತ ಹಿರಿಯರೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ತಾನು ಹಿಡಿದ ಕಾರ್ಯವನ್ನು ಸಾಧಿಸುವ ಛಲ ಇರಬೇಕು. ಆ ಛಲವನ್ನು ಇಂದು ನಮ್ಮ ಪೈಲ್ವಾನ್ ಪಾಂಡು ಅವರು ಸಾಧಿಸಿ ತೋರಿಸಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪೈಲ್ವಾನ್ ಪಾಂಡು ಅವರನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತಿದ್ದೇನೆ. ಇದಕ್ಕೆ ತಮ್ಮೆಲ್ಲರ ಆಶೀರ್ವಾದವಿರಲಿ. ಛಲ ಇದ್ದವನಿಗೆ ಗೆಲುವು ಇದ್ದೇ ಇರುತ್ತದೆ.